So the another component is a disk controller. ಏನು disk controller ಅಂದರೆ ಏನಕ್ಕೆ ನಮಗೆ ಡಿಸ್ಕ್ ಬೇಕು? ಡಿಸ್ಕ್ ಅಂದರೆ ಇಸ್ ನಥಿಂಗ್ ಬಟ್ ಹಾರ್ಡ್ ಡಿಸ್ಕು ಇಲ್ಲಾಂದರೆ ಫ್ಲಾಪಿ ಡಿಸ್ಕ್ ಇದನ್ನೆಲ್ಲ ನಾವು ಕನೆಕ್ಟ್ ಮಾಡೋದಕ್ಕೆ ಒಂದು ಪೋರ್ಟ್ ಬೇಕು, ಒಂದು ಸ್ಲಾಟ್ ಬೇಕು. ಸೊ ಅದನ್ನು ನಾವೇನು ಅಂತೀವಿ ಡಿಸ್ಕ್ ಕಂಟ್ರೋಲರ್ ಅಲ್ವಾ. ಇವಾಗ ಬೇರೆ ಬೇರೆ ಕಾಂಪೊನೆಂಟ್ ಎಲ್ಲ ಪ್ಲೇಸ್ ಮಾಡೋದಕ್ಕೆ ನಮಗೆ ನಂಬರ್ ಆಫ್ ಸ್ಲಾಟ್ಸ್ ಇತ್ತು, ನಂಬರ್ ಆಫ್ ಪೋರ್ಟ್ಸ್ ಇತ್ತು, ಬೇರೆ ಥರ ಡಿವೈಸ್ನ ಕನೆಕ್ಟ್ ಮಾಡ್ತಿದ್ವಿ. ಸೊ ಅದೇ ಥರ ಇನ್ನೊಂದು ಕಾಂಪೊನೆಂಟ್, ಇಂಪಾರ್ಟೆಂಟ್ ಕಾಂಪೊನೆಂಟ್ನ ಕನೆಕ್ಟ್ ಮಾಡೋದಕ್ಕೆ ನಮ್ಗೆ ಏನು ಬೇಕು ಅಂದರೆ ಒಂದು ಡಿಸ್ಕ್ ಕಂಟ್ರೋಲರ್ ಇಸ್ ದಟ್ ಇಸ್ ಎ ಇಂಪಾರ್ಟೆಂಟ್ ಕಾಂಪೊನೆಂಟ್ ದಟ್ ಈಸ್ ಕನೆಕ್ಟೆಡ್ ಟು ಯುವರ್ ಮದರ್ಬೋರ್ಡ್ಗೆ ಕನೆಕ್ಟ್ ಮಾಡ್ತೀವಿ. ಸೊ ಇನ್ ದಿಸ್ ಡಿಸ್ಕ್ controller, what is the meaning of disk controller? It is a device that connects the disk drive to a computer's bus, enable the drive to exchange data with the various devices. ಅಂದ್ರೆ ಏನು ಅರ್ಥ ಆಯಿತು? ಸೊ there is a definition of the disk controller. Okay, ಸೊ ನಿಮ್ಗೆ ಅದು ಏನು ಅರ್ಥ ಆಯಿತು? disk controller ಅಂದರೆ disk controller is a one component in your motherboard. It is used to connect the hard drive, disk drive ನ ಕನೆಕ್ಟ್ ಮಾಡೋದಕ್ಕೆ ಇದೊಂದು ಪೋರ್ಟು. ಇದರಲ್ಲಿ ನೀವು ಡಿಸ್ಕ್ ಡ್ರೈವ್ನ ಕನೆಕ್ಟ್ ಮಾಡ್ತೀರಾ. ಯಾವುದಾದ್ರು ಡಿಸ್ಕ್ ಡ್ರೈವ್, ಅದು ಹಾರ್ಡ್ ಡಿಸ್ಕ್ ಡ್ರೈವ್ ಇರ್ಬೋದು, ಇಲ್ಲಾಂದರೆ ಫ್ಲಾಪಿ ಡಿಸ್ಕ್ ಡ್ರೈವ್ ಇರ್ಬೋದು. ಸೊ ಅದನ್ನು ಕನೆಕ್ಟ್ ಮಾಡ್ತೀರಾ. ಜೊತೆಗೆ ಇದು ಕನೆಕ್ಟ್ ಮಾಡಾದ್ಮೇಲೆ ಇದೇನು ಮಾಡುತ್ತೆ, ಇದು ಡೇಟಾನ ಬೇರೆ ಡಿವೈಸ್ಗೆ ಸೆಂಡ್ ಮಾಡುತ್ತೆ. ಸೊ ದಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಸೆಂಟೆನ್ಸ್. ಸೊ ಡಿಸ್ಕ್ ಡ್ರೈವ್ ಟು ಕಂಪ್ಯೂಟರ್ಸ್ ಬಸ್ ಏನಪ್ಪ ಕೆಲಸ ಅಂದರೆ, ನಾನು ನಿಮಗೆ ನೆನೆ ಹೇಳಿದೆ, ಬಸ್ ಏನು ಮಾಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ, ಟ್ರಾನ್ಸ್ಮಿಷನ್ ಕೆಲಸ ಮಾಡುತ್ತೆ ಅಂತ. ಸೊ ಹಿಯರ್ ಆಲ್ಸೋ ಏನು ಒಂದು ಡೇಟಾನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನು ಮಾಡುತ್ತೆ, ಟ್ರಾನ್ಸ್ಮಿಷನ್ ಮಾಡುತ್ತೆ. ಸೊ ದಟ್ ಇಸ್ ದ ಜಾಬ್ ಆಫ್ ಬಸ್ ಅಲ್ವಾ. ಜಾಬ್ ಯಾವುದು ಬಸ್ಸು, ಅದೇ ಡ್ಯೂಟಿ. ಸೊ ಇಲ್ಲೇನು ಮಾಡುತ್ತೆ, ಹಾರ್ಡ್ ಡಿಸ್ಕ್ ಡ್ರೈವ್ನ ಕನೆಕ್ಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ ಡಿಸ್ಕ್ ಕಂಟ್ರೋಲರ್ಗೆ. ಅಲ್ಲಿಂದ ಈಗ ಬಸ್ಗೆ ಏನಾಯಿತು, ಅಲ್ಲಿಂದ ಡೇಟಾನ ತಗೊಳ್ಳೋ ಅಂತ ಒಂದು ಆಪರ್ಚುನಿಟಿ ಸಿಕ್ತು. ಅದಕ್ಕೋಸ್ಕರ ಇಟ್ ಇಸ್ ಎನೇಬಲಿಂಗ್ ದ ಬಸ್ ಟು ಟೇಕ್ ದ ಡೇಟಾ ಫ್ರಮ್ ಒನ್ ಡಿವೈಸ್ ಟು ಅನದರ್ ಡಿವೈಸ್. ಅಂದರೆ ಒಂದು ಡಿವೈಸಿಂದ ಇನ್ನೊಂದು ಡಿವೈಸ್ಗೆ ಸೆಂಡ್ ಮಾಡುತ್ತೆ. ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಡಿಸ್ಕ್ ಕಂಟ್ರೋಲರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಹಾರ್ಡ್ ಡಿಸ್ಕ್ ಮತ್ತು ಫ್ಲಾಪಿ ಡಿಸ್ಕ್ನ ಕನೆಕ್ಟ್ ಮಾಡೋದಕ್ಕೆ, ಅದರಲ್ಲಿರೋ ಡೇಟಾನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸೆಂಡ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಡೇಟಾ ಸೆಂಡ್ ಮಾಡೋದಕ್ಕೆ ನಮ್ಗೆ ಏನು ಬೇಕು, ಬಸ್ ಬೇಕು. So this is the simplest way you can understand the what is the disk controller. So idondu simplest way. So now you got the some of the idea what is the disk controller and how it is work. So ಅಂದ್ರೆ ಇದು ಏನು disk controller ಯಾವ ತರ ವರ್ಕ್ ಆಗುತ್ತೆ ಅನ್ನೋದು ನಿಮಗೊಂದು ಐಡಿಯಾ ಬಂದಿವಾಗ ಅಲ್ವಾ. ಸೊ in this disk drive there is a two type. There is one is hard disk controller, another one is floppy disk controller ಅಲ್ವಾ. disk controller ಇರೋದೇ disk drive ನ ಕನೆಕ್ಟ್ ಮಾಡೋದಕ್ಕೆ. ಅದರಲ್ಲಿ ಎರಡೇ ಬರೋದು, ಯಾವುದೋ ಒಂದು ಹಾರ್ಡ್ ಡಿಸ್ಕ್ ಕನೆಕ್ಟ್ ಮಾಡಬೇಕು, ಇನ್ನೊಂದು ಫ್ಲಾಪಿ ಡಿಸ್ಕ್ ಕನೆಕ್ಟ್ ಮಾಡಬೇಕು. ಸೊ ಈಗ ಇರೋ ಪ್ರೆಸೆಂಟ್ ಸಿಚುವೇಷನಲ್ಲಿ ಅಥವಾ ಪ್ರೆಸೆಂಟ್ ಜನ್ರೇಷನಲ್ಲಿ ನಾವು ಯೂಸ್ ಮಾಡೋದು ಯಾವುದಂದರೆ ಹಾರ್ಡ್ ಡಿಸ್ಕ್ ಡ್ರೈವ್ನ ಯೂಸ್ ಮಾಡೋದು. ಫ್ಲಾಪಿ ಡಿಸ್ಕ್ ಎಲ್ಲ ತುಂಬ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ರು ಆ್ಯಂಡ್ ಇಟ್ ಇಸ್ ನಾಟ್ ಯೂಸ್ ಇನ್ ದಿಸ್ ಜನ್ರೇಷನ್. ಸೊ ಆದ್ರೂ ಎರಡು ಸ್ಲಾಟ್ಸ್ ಇರುತ್ತೆ, ಅಂದರೆ ಎರಡು ಪೋರ್ಟ್ ಇರುತ್ತೆ. ಅಂದರೆ ದಿಸ್ ಆರ್ ಮೇನ್ ಕಾಂಪೊನೆಂಟ್ ಟು ಮದರ್ ಬೋರ್ಡ್. ಸೊ ಒನ್ ಇಸ್ ದ ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ಅಂದರೆ SDC ಅಂತಲೂ ಅಂತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಯಾವಾಗ ನೀವು ಹಾರ್ಡ್ ಡಿಸ್ಕ್ನ ಕನೆಕ್ಟ್ ಮಾಡೋದಕ್ಕೆ ನಿಮಗೆ ಡಿಸ್ಕ್ ಕಂಟ್ರೋಲರ್ ಪೋರ್ಟ್ ಬೇಕು. ಸೊ ಇಲ್ಲಿ ನೋಡಿ ಈ ಡಯಾಗ್ರಾಮಲ್ಲಿ ದಿಸ್ ದ ಹಾರ್ಡ್ ಡಿಸ್ಕ್. ಸೊ ಯು ಆರ್ ಕನೆಕ್ಟ್ ಟು ಯುವರ್ ಮದರ್ ಬೋರ್ಡ್ ಪೋರ್ಟ್. ಸೊ ಇದನ್ನು ಮದರ್ ಬೋರ್ಡ್ಗೆ ಕನೆಕ್ಟ್ ಮಾಡ್ತಿದ್ದೀರ. ಸೊ ದಿಸ್ ದ ಡಿಸ್ಕ್ ಕಂಟ್ರೋಲರ್. ಸೊ ಅದನ್ನು ನೆನ್ಪಿಟ್ಕೊಳ್ಳಿ, ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ದಿಸ್ ಇಸ್. So this is the hard disk drive you are connecting to a motherboard to a wire ಅಲ್ವಾ. ಅದ್ರದ್ದು ಪೋರ್ಟ್ ಹಾರ್ಡ್ ಡಿಸ್ಕ್ ಕಂಟ್ರೋಲರ್ಗೆ ನೀವು ಏನು ಮಾಡ್ತಿದ್ದೀರಾ, ಹಾರ್ಡ್ ಡಿಸ್ಕ್ ಡ್ರೈವ್ನ ಕನೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಏನು ಮಾಡುತ್ತೆ ಇದು ಕನೆಕ್ಟ್ ಮಾಡಾದ್ಮೇಲೆ ಅಂದರೆ ಯು ಕ್ಯಾನ್ ರೀಡ್ ಆ್ಯಂಡ್ ರೈಟ್ ಇನ್ಫಾರ್ಮೇಷನ್ ಟು ದ ಹಾರ್ಡ್ ಡ್ರೈವ್. ಅಂದರೆ ನೀವು ಹಾರ್ಡ್ ಡ್ರೈವಲ್ಲಿರುವಂಥ ಇನ್ಫಾರ್ಮೇಷನ್ನ ರೀಡ್ ಆದರೂ ಮಾಡ್ಬೋದು, ಇಲ್ಲಾಂದರೆ ರೈಟ್ ಅಂದರೆ ಅಲ್ಲಿಗೆ ನೀವು ಹೊಸ ಇನ್ಫಾರ್ಮೇಷನ್ನ ರೈಟ್ ಆದರೂ ಮಾಡ್ಬೋದು ಅಂತ ಅರ್ಥ. ಸೊ ಯು ಕ್ಯಾನ್ ರೀಡ್ ಫ್ರಮ್ ಆ್ಯಂಡ್ ರೈಟ್ ಟು ಅ ಹಾರ್ಡ್ವೇರ್ ಡ್ರೈವ್. ಅಂದರೆ ಹಾರ್ಡ್ ಡಿಸ್ಕ್ಗೆ ನೀವು ಇನ್ಫಾರ್ಮೇಷನ್ ಅಲ್ಲಿಂದ ತೊಗೋಬೋದು, ಇಲ್ಲಾಂದರೆ ಅಲ್ಲಿಗೆ ನಾವು ಕಳ್ಸೋಕ್ಕಾದರೂ ಕಳಿಸ್ಬೋದು, ಅಂದರೆ ಸೇವ್ ಆದರೂ ಮಾಡ್ಬೋದು. ದಿಸ್ ಇಸ್ ದ ಮೇನ್ ಆಪರೇಷನ್ ಆಫ್ ದ ಡಿಸ್ಕ್ ಕಂಟ್ರೋಲರ್ ಆ್ಯಂಡ್ ದಿ ಹಾರ್ಡ್ ಡಿಸ್ಕ್ ಡ್ರೈವ್. ಎಲ್ಲ ಫ್ಲಾಪಿ ಡಿಸ್ಕಲ್ಲಿ ಇದೇ ಕೆಲಸ ಮಾಡೋದು. ಸೊ ಆಬ್ವಿಯಸ್ಲಿ ನಾವು ಹಾರ್ಡ್ ಡಿಸ್ಕ್ ಏನಕ್ಕೆ ಯೂಸ್ ಮಾಡ್ತೀವಿ, ಮೆಮೊರಿಗೋಸ್ಕರನೇ ಯೂಸ್ ಮಾಡೋದು. ಸೊ ನೀವು ಅಲ್ಲಿ ಡೇಟಾನ ಸೆಂಡ್ ಮಾಡ್ತೀರಾ, ಇಲ್ಲಾಂದ್ರೆ ಅಲ್ಲಿರೋ ಡೇಟಾನ ನೀವು ತೊಗೋತೀರಾ. ದಿಸ್ ದ ಮೇನ್ ಆಪರೇಷನ್ ಇನ್ ಹಾರ್ಡ್ ಡಿಸ್ಕ್ ಡ್ರೈವ್ ಅಲ್ವಾ. ಸೊ ಆ್ಯಂಡ್ ಇಟ್ ಈಸ್ ಆನ್ ಇನ್ಸರ್ಟ್ ಆ್ಯಂಡ್ ಇಂಟಿಗ್ರೇಟೆಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ ಕೇಬಲ್. ಸೊ ಇದನ್ನು ಯಾವ್ದ್ರ ಥ್ರೂ ಕನೆಕ್ಟ್ ಮಾಡ್ತೀರಾ. ಸೊ ಈ ಡ್ರೈವ್ನ
ಇಂಟಿಗ್ರೇಟೆಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ ಕೇಬಲ್ ಇಂದ ನೀವು ಇದನ್ನ ಮದರ್ ಬೋರ್ಡ್ಗೆ ಕನೆಕ್ಟ್ ಮಾಡ್ತೀರಾ. ಸೊ ನೆನ್ಪಿಟ್ಕೊಳ್ಳಿ, ಸೊ ಡಿಸ್ಕ್ ಕಂಟ್ರೋಲಲ್ಲಿ ಹಾರ್ಡ್ ಡಿಸ್ಕ್ ಡ್ರೈವ್ನ ಯಾವ್ದ್ರ ಥ್ರೂ ಕನೆಕ್ಟ್ ಮಾಡ್ತೀರಾ? ಇಂಟಿಗ್ರೇಟೆಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ ಕೇಬಲ್. ಸೊ ದಿಸ್ ಕೇಬಲ್ ಇಸ್ ಯೂಸ್ಡ್ ಟು ಕನೆಕ್ಟ್ ದ ಹಾರ್ಡ್ ಡ್ರೈವ್ ಅಲ್ವಾ. ಮದರ್ ಬೋರ್ಡ್ಗೆ ನೀವು ಕೇಬಲ್ನ ಕನೆಕ್ಟ್ ಮಾಡಿದ್ಮೇಲೆ ಸೊ ಇದ್ರ ಥ್ರೂ ಏನು ಕನೆಕ್ಟ್ ಮಾಡ್ತೀರಾ? ಹಾರ್ಡ್ ಡ್ರೈವ್ನ ಕನೆಕ್ಟ್ ಮಾಡ್ತೀರಾ. ಸೊ ಹಾರ್ಡ್ ಡ್ರೈವ್ ಅಂದರೆ ಯಾವುದಾದ್ರು CD ಆದರೂ ಆಗಿರ್ಬೋದು, ಹಾರ್ಡ್ ಡ್ರೈವ್ ಅಂದರೆ ಪೆನ್ ಡ್ರೈವ್ ಆದರೂ ಆಗಿರ್ಬೋದು, ಹಾರ್ಡ್ ಡ್ರೈವ್ ಆದರೂ ಆಗಿರ್ಬೋದು. ಹಾರ್ಡ್ ಡ್ರೈವ್ ಇಸ್ ವಿಚ್ ಮೀನ್ಸ್ ಯುವರ್ ಹಾರ್ಡ್ ಡಿಸ್ಕ್ ಆ್ಯಂಡ್ CD ಆದರೂ ಆಗಿರ್ಬೋದು, ಇಲ್ಲಾಂದರೆ DVD ಆದರೂ ಆಗಿರ್ಬೋದು. ಇಷ್ಟು ಡ್ರೈವ್ನ ಕನೆಕ್ಟ್ ಮಾಡ್ತೀರಾ. ಈ ಡ್ರೈವ್ನ ಕನೆಕ್ಟ್ ಮಾಡೋದಕ್ಕೆ ಯಾವ ಕೇಬಲಿಂದ ನಾವು ಮದರ್ ಬೋರ್ಡ್ಗೆ ಕನೆಕ್ಟ್ ಮಾಡಿರ್ತೀವಿ? ಇಂಟಿಗ್ರೇಟೆಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ ಕೇಬಲ್ನ ಕನೆಕ್ಟ್ ಮಾಡಿರ್ತೀವಿ. ಸೊ ನಿನ್ನ ಡಿಸ್ಕ್ ಕಂಟ್ರೋಲರಲ್ಲಿ 2 ಟೈಪ್ಸ್, ಒಂದು ಹಾರ್ಡ್ ಡಿಸ್ಕ್ ಕಂಟ್ರೋಲರ್, ಇನ್ನೊಂದು ಫ್ಲಾಪಿ ಡಿಸ್ಕ್ ಕಂಟ್ರೋಲರ್. ಇನ್ನು ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ವಾಟ್ ಇಟ್ ವಿಲ್ ಬಿ ಡೂ? ಇಟ್ ವಿಲ್ ಬಿ ರೀಡ್ ಫ್ರಮ್ ಆ್ಯಂಡ್ ರೈಟ್ ಟು ಅ ಡ್ರೈವ್. ಹಾರ್ಡ್ ಡ್ರೈವ್ ಅಂದರೆ ಹಾರ್ಡ್ ಡ್ರೈವ್ಗೆ ಅದು ಅಲ್ಲಿಂದ ಇನ್ಫಾರ್ಮೇಷನ್ ತೊಗೋಬೋದು, ಅಲ್ಲಿಗೆ ಇನ್ಫಾರ್ಮೇಷನ್ನ ಸೇವ್ ಮಾಡ್ಬೋದು. ಸೊ ದಿಸ್ ಈಸ್ ಗಿವ್ಸ್ ದ ಆರ್ ಇಟ್ ಹ್ಯಾಸ್ ದ ಕೇಬಲ್ ಕಾಲ್ಡ್ ಇಂಟಿಗ್ರೇಟೆಡ್ ಡಿಜಿಟಲ್ electronic. So using this cable you can connect the hard drive and CD DVD ಅಲ್ವಾ. ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಅದರಿಂದ ನೀವು ಇನ್ಫಾರ್ಮೇಷನ್ ತೊಗೋಬೋದು, ಡೇಟಾ ತೊಗೋಬೋದು, ಡೇಟಾನ ಸೇವ್ ಮಾಡ್ಬೋದು. ಅಲ್ಲಿ ಒಂದು ಕೇಬಲ್ ಇರುತ್ತೆ, ಇಂಟಿಗ್ರೇಟೆಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ ಕೇಬಲು. ಅದ್ರ ಥ್ರೂ ನೀವು ಏನು ಮದರ್ ಬೋರ್ಡ್ನ ಕನೆಕ್ಟ್ ಮಾಡ್ತೀರಾ. ಆ ಇನ್ನೊಂದು ಎಂಡಿಂದ ನೀವು ಯಾವುದನ್ನು ಕನೆಕ್ಟ್ ಮಾಡ್ತೀರಾ? ಹಾರ್ಡ್ ಡ್ರೈವ್ನ ಕನೆಕ್ಟ್ ಮಾಡ್ತೀರಾ. ಅದು ಯಾವುದಾದ್ರು CD ಅಂತ CD ಆ್ಯಂಡ್ DVD ಕನೆಕ್ಟ್ ಮಾಡ್ತೀರಾ. So this is about the hard disk controller. So we'll see the next controller, that is a floppy disk controller. So what it will be do? It will be directs and control the reading from and writing to a floppy disk drive. Obviously same ಹಾರ್ಡ್ ಡಿಸ್ಕಲ್ಲಿ ಏನು ಕೆಲಸ ಮಾಡ್ತಿತ್ತು ಅದೇ ಥರ ಮಾಡುತ್ತೆ. ಇದೇನು ಮಾಡುತ್ತೆ? ಆ ಫ್ಲಾಪಿ ಡಿಸ್ಕಲ್ಲಿ ಇರೋವಂಥ ಇನ್ಫಾರ್ಮೇಷನ್ನ ರೀಡ್ ಮಾಡುತ್ತೆ, ಜೊತೆಗೆ ಹೊಸ ಇನ್ಫಾರ್ಮೇಷನ್ನ ರೈಟ್ ಮಾಡುತ್ತೆ. ಆ್ಯಂಡ್ ಇಟ್ ಕಂಟ್ರೋಲ್ ದ ಆಪರೇಷನ್ ಆಫ್ ದ ಫ್ಲಾಪಿ ಡಿಸ್ಕ್. ಅಂದರೆ ಫ್ಲಾಪಿ ಡಿಸ್ಕಲ್ಲಿ ಏನೇನು ಆಪರೇಷನ್ ಅಂದರೆ ರೀಡು ರೈಟ್ ಆಪರೇಷನ್ ಆಗಬೇಕಲ್ವಾ, ಅದನ್ನು ಇನ್ಸ್ಟ್ರಕ್ಟ್ ಮಾಡುತ್ತೆ, ಜೊತೆಗೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತೆ. ಸೇಮ್ ಆ್ಯಸ್ ಇಟ್ ಇಸ್ ಯುವರ್ ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ಥರನೇ ವರ್ಕ್ ಮಾಡುತ್ತೆ. ಬಟ್ ಏನಪ್ಪ ಡಿಫ್ರೆನ್ಸ್ ಅಂದರೆ ಅದರದ್ದು ವೇ ಆಫ್ ಫಿಸಿಕಲ್ ಡಿವೈಸು ಮತ್ತು ಅದು ಯಾವ ಥರ ಪ್ಲೇಸ್ ಆಗಿರುತ್ತೆ ಅನ್ನೋದೊಂದೇ ಡಿಫ್ರೆನ್ಸು. ಸೊ ಸಿ ದಿಸ್ ಇನ್ ದಿಸ್ ಡಯಾಗ್ರಾಮ್ ದಿಸ್ ಇಸ್ ದ ಫ್ಲಾಪಿ ಡಿಸ್ಕ್ ಕಂಟ್ರೋಲರ್. ಇಲ್ಲಿ ಏನು ಮಾಡ್ತೀವಿ ನಾವು? ಇಲ್ಲಿ ಫ್ಲಾಪಿ ಡಿಸ್ಕ್ನ ಪ್ಲೇಸ್ ಮಾಡ್ತೀವಿ. ಇಸ್ ದ ಫ್ಲಾಪಿ ಡಿಸ್ಕ್ ಕಂಟ್ರೋಲರ್. ಯು ಆರ್ ಪ್ಲೇಸಿಂಗ್ ದ ಫ್ಲಾಪಿ ಡಿಸ್ಕ್ ಆನ್ ದಿಸ್ ಮದರ್ ಬೋರ್ಡ್ ಯೂಸಿಂಗ್ ದಟ್ ಪೋರ್ಟ್. ಸೊ ಇದು ಏನು ಮಾಡುತ್ತೆ? ರೀಡ್ ಮಾಡುತ್ತೆ, ಜೊತೆಗೆ ರೈಟ್ ಮಾಡುತ್ತೆ ಇನ್ಫಾರ್ಮೇಷನ್ನ. ಸೊ ಡೇಟಾ ಟ್ರಾನ್ಸ್ಮಿಷನ್ ಇನ್ ಡೈರೆಕ್ಟ್ ಆಕ್ಸೆಸ್ ಮೆಮೊರಿ ಮೋಡ್. ಸೊ ಇದರಲ್ಲಿ ಡೇಟಾ ಟ್ರಾನ್ಸ್ಮಿಷನ್ ಹೆಂಗೆ ಮಾಡುತ್ತೆ? ಡೈರೆಕ್ಟ್ ಮೆಮೊರಿ ಆಕ್ಸೆಸ್ ಮೋಡಲ್ಲಿ ಮಾಡ್ತಾರೆ. ಡೈರೆಕ್ಟಾಗಿ ಡೇಟಾನ ನೀವು ಏನು ಮಾಡ್ತೀರಾ? ಆಕ್ಸೆಸ್ ಮಾಡ್ತೀರಾ. ಅದಕ್ಕೆ ಅದನ್ನ ಡೈರೆಕ್ಟ್ ಮೆಮೊರಿ ಆಕ್ಸೆಸ್ ಮೋಡಲ್ಲಿ ನೀವು ಡೇಟಾನ ಟ್ರಾನ್ಸ್ಮಿಟ್ ಮಾಡ್ತೀರಾ. ಸೊ ದಿಸ್ ಓನ್ಲಿ ದ ಡಿಫ್ರೆನ್ಸ್ ಬಿಟ್ವೀನ್ ದ ಹಾರ್ಡ್ ಡಿಸ್ಕ್ ಡ್ರೈವ್. ಸೊ ಹಾರ್ಡ್ ಡಿಸ್ಕ್ ಡ್ರೈವಲ್ಲಿ ಏನು ಮಾಡ್ತೀರಾ? ರೀಡ್ ಮಾಡ್ತೀರಾ, ರೈಟ್ ಮಾಡ್ತೀರಾ ಆಪರೇಷನ್ನ. ಜೊತೆಗೆ ನೀವು ಅಲ್ಲಿ ಏನು ಮಾಡ್ತೀರಾ? ಯಾವುದ್ರ ಥ್ರೂ ಕನೆಕ್ಟ್ ಮಾಡಿರ್ತೀರಾ? ID ಕೇಬಲಿಂದ ಕನೆಕ್ಟ್ ಮಾಡ್ತೀರಾ. ಅದ್ರ ಜೊತೆಗೆ ಅಲ್ಲಿ CD ಮತ್ತು DVDಗೆ ಕನೆಕ್ಟ್ ಮಾಡ್ತೀರಾ. ಅದೇ ಥರ ಫ್ಲಾಪಿ ಡಿಸ್ಕಲ್ಲಿ ಏನು ಮಾಡ್ತೀರಾ? ಅದರಲ್ಲೂ ಅಷ್ಟೇ ರೀಡ್ ಮಾಡ್ತೀರಾ ಡೇಟಾನ, ರೈಟ್ ಮಾಡ್ತೀರಾ ಡೇಟಾನ. ಇದೇನು ಮಾಡುತ್ತೆ? ಇವೆರಡೂ ಯಾವ್ದ್ರಲ್ಲಿ ಕಂಟ್ರೋಲಲ್ಲಿ ಇರುತ್ತೆ? ಫ್ಲಾಪಿ ಡಿಸ್ಕ್ ಕಂಟ್ರೋಲಲ್ಲೇ ಇರುತ್ತೆ. ಇದೇನು ಮಾಡ್ತಾರೆ? ಅದನ್ನು ಇನ್ಸ್ಟ್ರಕ್ಟ್ ಮಾಡ್ತಾ ಇರುತ್ತೆ ಯಾವ ಥರ ವರ್ಕ್ ಮಾಡಬೇಕು ಅಂತ. ಜೊತೆಗೆ ಡೇಟಾ ಟ್ರಾನ್ಸ್ಮಿಷನ್ ಏನಾಗುತ್ತೆ ಇದರಲ್ಲಿ? ಡೈರೆಕ್ಟ್ ಮೆಮೊರಿ ಆಕ್ಸೆಸ್ ಮೋಡಲ್ಲಿ ಡೇಟಾ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಇಲ್ಲಿರೋ ಕೀ ಪಾಯಿಂಟ್ನ ನೆನಪಿಟ್ಕೊಳ್ಳಿ. ಸೊ ಏನಾದ್ರು ಅವ್ರು ಕೇಳಿದಾಗ ಇದನ್ನೇ ಬರೀರಿ ಸಾಕು, ಇದಕ್ಕಿಂತ ಜಾಸ್ತಿ ಏನು ಬೇಕಿಲ್ಲ. ನೋಡಿ ಈಗ ನಾನು ಬರೆದಿದ್ದೀನಲ್ವಾ? ಡೈರೆಕ್ಟ್ಸ್ ಆ್ಯಂಡ್ ಕಂಟ್ರೋಲ್ ದ ರೀಡಿಂಗ್ ಫ್ರಮ್ ಆ್ಯಂಡ್ ರೈಟಿಂಗ್ ಟು ಅ ಫ್ಲಾಪಿ ಡಿಸ್ಕ್ ಡ್ರೈವ್. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಕೀ ಪಾಯಿಂಟ್ಸ್ ಆ್ಯಂಡ್ ಯು ಕ್ಯಾನ್ ಬಿ recall every time and you have to be right in your exam time. Okay, so this is about the disk controller ಅಲ್ವಾ. ಗೊತ್ತಾಯ್ತು ಇವಾಗ disk controller ಅಂದ್ರೇನು? So disk controller is a device that connect the hard drive to the computer and you can extend the data from one device to another device. one device ಇಂದ ಇನ್ನೊಂದು ಡಿವೈಸ್ಗೆ ಡೇಟಾನ ಎಕ್ಸ್ಚೇಂಜ್ ಮಾಡ್ಕೋಬೋದು. ಇದರಲ್ಲಿ 2 ಟೈಪ್, ಯಾವ್ದು? ಹಾರ್ಡ್ ಡಿಸ್ಕ್ ಕಂಟ್ರೋಲರ್, ಇನ್ನೊಂದು ಫ್ಲಾಪಿ ಡಿಸ್ಕ್ ಕಂಟ್ರೋಲರ್. Got it? So we'll see the another component, that is a input output port and interface. So this is the most important component in a motherboard. ಸೊ ಇದು ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ತುಂಬ ಸರಿ ಏನು ಮಾಡಿದ್ದಾರೆ ಅಂದರೆ ಇದನ್ನೇ 5 ಮಾರ್ಕ್ಸ್ಗೆ ಕೇಳಿದ್ದಾರೆ.
ಅಂದರೆ ನಾನು ಅವಾಗ ನಿಮ್ಗೆ ಏನು ಹೇಳಿದೆ, ಸೊ ವಾಟ್ ಈಸ್ ದ ಕಾಂಪೊನೆಂಟ್ ಆಫ್ ಮದರ್ ಬೋರ್ಡ್ ಅನ್ನೋದು 5 ಮಾರ್ಕ್ಸ್ ಕೇಳ್ತಾರೆ, ಇಲ್ಲಾಂದರೆ ಅದರಲ್ಲಿರೋ ಯಾವುದೋ ಒಂದು ಕಾಂಪೊನೆಂಟ್ನ 5 ಮಾರ್ಕ್ಸ್ ಕೇಳ್ತಾರೆ ಅಂತ. ಆ ಒಂದು ಕಾಂಪೊನೆಂಟ್ನ ತುಂಬ ರಿಪೀಟೆಡ್ ಕೇಳಿರೋ ಯಾವ ಕಾಂಪೊನೆಂಟ್ ಅಂದರೆ ಇದೇ ಕಾಂಪೊನೆಂಟ್, ಇನ್ಪುಟ್ ಔಟ್ಪುಟ್ ಪೋರ್ಟ್ ಆ್ಯಂಡ್ ಇಂಟರ್ಫೇಸ್. ಸೊ ಏಕೆಂದರೆ ಇದರಲ್ಲಿ ಟೈಪ್ಸ್ ಅಂತ ನಾನು ಇಷ್ಟೇ ಟೈಪ್ಸ್ ಇದೆ ಅಂತ ಹೇಳೋಕ್ಕಾಗಲ್ಲ, ಇಟ್ ಹ್ಯಾಸ್ ದ ನಂಬರ್ ಆಫ್ ಟೈಪ್ಸ್, ಇಸ್ ಮೋರ್ ದೆನ್ 10 ಟೈಪ್ಸ್ ಇದೆ ಇನ್ಪುಟ್ ಔಟ್ಪುಟ್ ಪೋರ್ಟಲ್ಲಿ. ಸೊ ಇದರಲ್ಲಿ ನಾನು ನಿಮಗೆ ಒಂದು ಫ್ಯೂ ವೆರಿ ಇಂಪಾರ್ಟೆಂಟ್ ಟೈಪ್ಸ್ನ ನಾವು ಇಲ್ಲಿ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಹೇಳ್ತಾ ಇದ್ದೀವಿ. ಬಟ್ ಯು ಕಾಂಟ್ calculate only have the this much of input output port and interface because it have a huge number of the input output ports. So this is a very important component and it is a very important topic because they in a exam they only as the this component as for a 5 marks. ಅಂದರೆ ಒಂದೇ ಒಂದು ಕಾಂಪೊನೆಂಟ್ನ 5 ಮಾರ್ಕ್ಸ್ಗೆ ಕೇಳೋಂಥ ಚಾನ್ಸಸ್ ಇದೆ, ಯಾಕಂದರೆ ತುಂಬ ರಿಪೀಟೆಡ್ ಆಗಿ ಇದನ್ನೇ 5 ಮಾರ್ಕ್ಸ್ ಕೇಳಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಬಿ ಕೇರ್ಫುಲ್ ಆ್ಯಂಡ್ ಕಾನ್ಸಂಟ್ರೇಟ್ ಇಟ್ ಪ್ರಾಪರ್ಲಿ. ಸೊ ವಾಟ್ ಇಸ್ ಇನ್ಪುಟ್ ಔಟ್ಪುಟ್ ಪೋರ್ಟ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಪೋರ್ಟ್ ಅಂದರೆ ಏನು? ಸೊ ನಿಮ್ಗೆ ಆವಾಗಲೇ ಹೇಳಿದೆ, ಸ್ಲಾಟ್ಗೂ ಪೋರ್ಟ್ಗೂ ನಿಮಗೆ ವ್ಯತ್ಯಾಸ ಗೊತ್ತಿರಬೇಕು. ಸ್ಲಾಟ್ ಅಂದರೆ ಇಟ್ಸ್ ಓಪನ್ ಸ್ಪೇಸ್ ಆನ್ ಯುವರ್ ಮದರ್ ಬೋರ್ಡಲ್ಲಿ ಓಪನ್ ಸ್ಪೇಸ್ ಇರುತ್ತೆ, ಅಲ್ಲಿ ನೀವು ಕಾಂಪೊನೆಂಟ್ನ ಕನೆಕ್ಟ್ ಮಾಡೋದಕ್ಕೆ ಅದನ್ನು ಸ್ಲಾಟ್ ಅಂತೀವಿ. ಬಟ್ ಪೋರ್ಟ್ ಅಂದರೆ ಏನು ಅಂದರೆ ನಾವು ಯಾವ್ದಾದ್ರು ಫಿಸಿಕಲ್ ಡಿವೈಸ್ನ ನಿಮ್ಮ CPU ಕನೆಕ್ಟ್ ಮಾಡ್ತೀರಾ ತಾನೆ, ಆವಾಗಲ್ಲಿ ನಿಮಗೆ CPU ಕನೆಕ್ಟ್ ಮಾಡಬೇಕಂದ್ರೆ ನಿಮ್ಮ CPU ಇಂದ ಏನಿರುತ್ತೆ ನಂಬರ್ ಆಫ್ ಪೋರ್ಟ್ಸ್ ಇರುತ್ತೆ, ಅಲ್ಲಿಗೆ ಕನೆಕ್ಟ್ ಮಾಡ್ತೀರಾ. ಅದೇ ಬೇರೆ, ನೀವು ಡೈರೆಕ್ಟಾಗಿ ಮದರ್ ಬೋರ್ಡ್ ಕನೆಕ್ಟ್ ಮಾಡೋದೇ ಬೇರೆ ಅಲ್ವಾ. ಅಂದರೆ ಇದೂ ಅಷ್ಟೇ, ಪೋರ್ಟ್ ಕನೆಕ್ಟ್ ಮಾಡಿದ್ರೆ ಅದು ಮದರ್ ಬೋರ್ಡ್ಗೆ ಕನೆಕ್ಟ್ ಆಗೋದು, ಅಲ್ಲಿಂದ ವರ್ಕ್ ಆಗುತ್ತೆ. ಬಟ್ ಡೈರೆಕ್ಟ್ಗೆ ಪ್ರೊಸೆಸರ್ನ ನಾವು ಈಗ CPU ಹಿಂದೆಯಿಂದ ಕನೆಕ್ಟ್ ಮಾಡೋಕ್ಕಾಗುತ್ತೆ. ಆ ಪ್ರೊಸೆಸರ್ ಅಂದರೆ CPU ಇಂಟೆಲ್ ಚಿಪ್ನ ಹಿಂದೆಯಿಂದ ಕನೆಕ್ಟ್ ಮಾಡೋಕ್ಕಾಗುತ್ತೆ ಹೇಳಿ ಇಲ್ಲ, ಅದನ್ನು ಮದರ್ ಬೋರ್ಡ್ಗೆ ಕನೆಕ್ಟ್ ಮಾಡಬೇಕು, ಅದನ್ನ ಸ್ಲಾಟ್ ಅಂತೀವಿ. ಆ ಥರ ಕನೆಕ್ಷನ್ ಮಾಡೋದಕ್ಕೆ ಸ್ಲಾಟ್ ಅಂತೀವಿ. ನಾವು ಯಾವುದನ್ನ ಬರೀ CPU ಕನೆಕ್ಟ್ ಮಾಡ್ತೀವಲ್ಲ ಅದನ್ನೆಲ್ಲ ನಾವು ಪೋರ್ಟ್ ಅಂತ ಅಂತೀವಿ. ಸೊ ದಿಸ್ ಇಸ್ ಸಿಂಪ್ಲೆಸ್ಟ್ ವೇ ಟು ಡಿಫ್ರೆಂಟ್ ಬಿಟ್ವೀನ್ ದ ಸ್ಲಾಟ್ ಆ್ಯಂಡ್ ಪೋರ್ಟ್. ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ನಾನು ಆ ಥರ ಹೇಳ್ತಿದ್ದೀನಿ. ನೆನ್ಪಿಟ್ಕೊಳ್ಳಿ, ಪ್ರೊಸೆಸರ್ ಚಿಪ್ನ ಪ್ಲೇಸ್ ಮಾಡೋಂಥ ಮದರ್ ಬೋರ್ಡ್ ಪ್ಲೇಸ್ ಇದೆಯಲ್ಲ ಅದನ್ನು ಸ್ಲಾಟ್ ಅಂತೀವಿ. CPU ಅಲ್ಲಿ ನಾವು ಇದು ಕೀಬೋರ್ಡು ಮೌಸು ಮಾನಿಟರ್ನೆಲ್ಲ ಕನೆಕ್ಟ್ ಮಾಡ್ತೀವಲ್ಲ ಅದನ್ನ ಪೋರ್ಟ್ ಅಂತೀವಿ. ಸೊ ನಾವು ವಾಟ್ ಈಸ್ ಪೋರ್ಟ್? ಪೋರ್ಟ್ ಇಸ್ ಅ ಸಾಕೆಟ್ on the computer used to connect the external device to a computer ಅಲ್ವಾ. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಪೋರ್ಟ್ ಅಂದ್ರೇನು. ಸೊ ದಿಸ್ ಇಸ್ ಅ ಸಾಕೆಟ್ ಅಂತಾನೆ ಅರ್ಥ ತಾನೆ ಪೋರ್ಟ್ ಅಂದರೆ. ಸೊ ಈಗ ನೀವು ಹೆಂಗೆ ಮೊಬೈಲ್ ಚಾರ್ಜ್ ಹಾಕ್ಬೇಕಾದ್ರೆ ಅಡಾಪ್ಟರ್ನ ತಗೋಗಿ ನೀವು ಏನು ಮಾಡ್ತೀರಾ, ಸಾಕೆಟ್ಗೆ ಕನೆಕ್ಟ್ ಮಾಡ್ತೀರಾ. ಸೊ ದಿಸ್ ಇಸ್ ಆಲ್ಸೋ ದ ಸೇಮ್ ಥಿಂಗ್. ಸೊ ವೆನ್ ಯು ವಾಂಟ್ ಟು connect the physical devices to a computer, you are going to connect that cable to your socket in the CPU ಇಲ್ಲಿರೋ ಸಾಕೆಟ್ಗೆ ನೀವು ಆ ಕೇಬಲ್ ತಗೋ ಕನೆಕ್ಟ್ ಮಾಡ್ತೀರಾ. ಬಟ್ ಇದನ್ನ ಸಾಕೆಟ್ ಅಂತಾನು ಅಂತೀವಿ, ಬಟ್ ಜಾಸ್ತಿ ನಾವು ಇದನ್ನ ಕರೆಯೋದು ಪೋರ್ಟ್ ಅಂತಾನೆ ಅಂತೀವಿ ಅಲ್ವಾ. ನೀವು ಏನಂತೀರಾ, ಸಮಟೈಮ್ಸ್ USB ಕನೆಕ್ಟ್ ಮಾಡಬೇಕಾದ್ರೆ ನೀವಂತೀವಿ ಪೋರ್ಟ್ ಇಲ್ಲ ಅದನ್ನು ಕನೆಕ್ಟ್ ಮಾಡೋದು ಅಂತ. ದಟ್ ಇಸ್ ಅ ಪೋರ್ಟ್. ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಅ ಸಾಕೆಟ್. ಈಗ ಜನರಲ್ ನಾವು ಸಾಕೆಟ್ ಅಂತೀವಿ, ಬಟ್ ವೆನ್ ಯು ಆರ್ ಕಮಿಂಗ್ ಟು ಅ computers we have called it as a port. So port is a socket on the computer used to connect the external devices called as a port. Adana nenpitkolli. Next it's a types of port. We'll see the next types of port. ಅದಕ್ಕೆ ನಾನು ಯಾವ ಟೈಪ್ ಎಷ್ಟು ಟೈಪ್ಸ್ ಅಂತ ಹಾಕಿಲ್ಲ, ಜಸ್ಟ್ ಟೈಪ್ಸ್ ಆಫ್ ಪೋರ್ಟ್ ಅಂತ ಹಾಕಿದ್ದೀನಿ. ಯಾಕಂದರೆ ಇಟ್ ಹ್ಯಾಸ್ ಎ ಯೂಸ್ ನಂಬರ್ ಆಫ್ ದ ಡಿಫ್ರೆಂಟ್ ಟೈಪ್ ಅಲ್ವಾ, ಅದಕ್ಕೋಸ್ಕರ ನಾನು ಈ ಥರ ಹಾಕಿದ್ದೀನಿ. ದಿ ಫಸ್ಟ್ ಒನ್ ಈಸ್ ಸೀರಿಯಲ್ ಪೋರ್ಟ್. ಅದರಲ್ಲಿ ಫಸ್ಟ್ ಒನ್ ಯಾವುದು? ಸೀರಿಯಲ್ ಪೋರ್ಟ್. ಏನಿದು ಸೀರಿಯಲ್ ಪೋರ್ಟ್? ಇಲ್ಲಿ ನೋಡಿ ಡಯಾಗ್ರಾಮಲ್ಲಿ ನಿಮಗೆ ಇಲ್ಲಿ ರೆಡ್ ಮಾರ್ಕಲ್ಲಿ ಮಾರ್ಕ್ ಮಾಡಿದಾರಲ್ವಾ ಈ ಡಯಾಗ್ರಾಮಲ್ಲಿ. ಸೊ ದಟ್ ಇಸ್ ಅ ಸೀರಿಯಲ್ ಪೋರ್ಟ್. ಜಸ್ಟ್ ಕಂಪೇರ್ ಆಲ್ ಅದರ್ ಪೋರ್ಟ್, ಸಿ ಇಟ್ ಈಸ್ ಹೌ ಡಿಫ್ರೆಂಟ್ ಫ್ರಮ್ ಆಲ್ ಅದರ್. ಸೊ ಬೇರೆದ್ರ ಜೊತೆಗೆ ಜಸ್ಟ್ ಕಂಪೇರ್ ಮಾಡಿ ಇದು ನೋಡಿ ಯಾವ ಥರ ಡಿಫ್ರೆನ್ಸ್ ಇದೆ ಅಂತ. ಯಾಕೆಂದರೆ ಇದ್ರ ಒಳಗೆ ಪಿನ್ಸ್ ಇದೆ, ಇದನ್ನು ನೀವೇನು ಮಾಡ್ತೀರಾ, ಕನೆಕ್ಟ್ ಮಾಡಿರ್ತೀರ. ಆ ಪಿನ್ಸು ಸೀರಿಯಲ್ ಆಗಿ ಏನಿದೆ ಡಿಸೈನ್ ಮಾಡಿದ್ದಾರೆ. ದಟ್ ಇಸ್ ಕಾಲ್ಡ್ ಅಸ್ ಸೀರಿಯಲ್ ಪೋರ್ಟ್. ಇದಕ್ಕೆ ಏನಕ್ಕೆ ಯೂಸ್ ಮಾಡೋದು ಅಂತಂದರೆ ಫಾರ್ ದ ಕಮ್ಯುನಿಕೇಷನ್ ಪರ್ಪಸ್. ದಟ್ಸ್ ವೈ ಇಟ್ಸ್ ಆಲ್ಸೋ ಕಾಲ್ಡ್ ಅಸ್ ಅ ಕಮ್ಯುನಿಕೇಷನ್ ಪೋರ್ಟ್ ಆರ್ RS-332C ಪೋರ್ಟ್ ಅಂತಲೂ ಕರೀತಾರೆ. ಸೊ ಇದನ್ನು ನಾವು ಕಮ್ಯುನಿಕೇಷನ್ ಪರ್ಪಸ್ಗೋಸ್ಕರ ಯೂಸ್ ಮಾಡೋದಕ್ಕೆ ಇದನ್ನು ನಾವು ಕಮ್ಯುನಿಕೇಷನ್ ಪೋರ್ಟ್ ಅಂತಲೂ ಕರಿತೀವಿ. ಜೊತೆಗೆ ಅದನ್ನು ನಾವು RS-232C ಪೋರ್ಟ್ ಅಂತಲೂ ಕರಿತೀವಿ. So it is used to communicate the devices like mouse and modem. ಅಂದರೆ ಈಗ ಮೌಸ್ ಕನೆಕ್ಟ್ ಮಾಡಬೇಕಾದ್ರೆ ಅಥವಾ ಮಾಡೆಮ್ನ ಕನೆಕ್ಟ್ ಮಾಡಬೇಕಾದ್ರೆ ಇವೆಲ್ಲ ಕಮ್ಯುನಿಕೇಷನ್ ಪೋರ್ಟ್ ತಾನೆ. ಈಗ ನೀವು ಮೌಸ್
ಯೂಸ್ ಮಾಡಿ ನೀವು ಕಂಪ್ಯೂಟರ್ನ ಕಮ್ಯುನಿಕೇಟ್ ಮಾಡೋದು. ಸೊ ಅದಕ್ಕೋಸ್ಕರದಿಂದ ಕಮ್ಯುನಿಕೇಷನ್ ಪೋರ್ಟ್ ಅಂತ ಕರಿತೀವಿ. ಸೊ ಯೂಸಿಂಗ್ ದೀಸ್ ಪೋರ್ಟ್ we can connect these devices, that is a mouse and modem. ಅಂದರೆ ಮೋಡೆಮು ಮೌಸ್ ಅಂತಹ ಡಿವೈಸಸ್ನ ಕನೆಕ್ಟ್ ಮಾಡೋದಕ್ಕೋಸ್ಕರ ನಮಗೆ ಸೀರಿಯಲ್ ಪೋರ್ಟ್ ಇದೆ. ಇದರಲ್ಲಿ ಏನಾಗುತ್ತೆ ಅಂದರೆ ಇಟ್ ವಿಲ್ ಟ್ರಾನ್ಸ್ಫರ್ ದ ಡೇಟಾ ಇನ್ ಸೀರಿಯಲಿ. ಅಂದರೆ ಡೇಟಾ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತಂದರೆ ಸೀರಿಯಲ್ ಆಗುತ್ತೆ. ಅಂದರೆ 1 ಬಿಟ್ 1 ಅಂದರೆ 1 ಬಿಟ್ ಒಂದ್ಸರಿ ಹೋಗುತ್ತೆ, ಒಂದೇ ಟೈಮಲ್ಲಿ ಒಂದೇ ಬಿಟ್ ಹೋಗೋದು. ಅದಕ್ಕೆ ಅಲ್ಲಿ ಕೊಟ್ಟಿದೆ ನೋಡಿ, ಡೇಟಾ ಸೀರಿಯಲಿ ಟ್ರಾನ್ಸ್ಫರ್ ಡೇಟಾ ಸೀರಿಯಲಿ 1 ಬಿಟ್ ಅಟ್ ಎ ಟೈಮ್. ಅಂದರೆ ಒಂದು ಟೈಮಲ್ಲಿ ಒಂದೇ ಒಂದು ಬಿಟ್ ಮಾತ್ರ ಹೋಗೋದು. ಅಂದರೆ ಒಂದೇ ಒಂದು ಡೇಟಾ ಅಂದರೆ 1 ಬಿಟ್ ಆಫ್ ಡೇಟಾ ಒಂದು ಟೈಮಲ್ಲಿ ಹೋಗುತ್ತೆ. ಅದು ಸೆಂಡ್ ಆದಮೇಲೆ ಪುನಃ ಇನ್ನೊಂದು ಟೈಮಲ್ಲಿ ನೆಕ್ಸ್ಟ್ ಸೆಕೆಂಡ್ಗೆ ಏನಾಗುತ್ತೆ, ಇನ್ನೊಂದು ಬಿಟ್ ಆಫ್ ಡೇಟಾ ಹೋಗುತ್ತೆ. ಸೊ ಇಲ್ಲೇನಾಗಿತ್ತು ಅಂತ ಅಂದರೆ ಈಗ ವರ್ಕ್ ಏನಾಗ್ತಿದೆ, ಸ್ಲೋ ಆಗ್ತಾ ಇದೆ. ನಾವು ಒಂದೊಂದು ಡೇಟಾ ನಿಧಾನಕ್ಕೆ ಹೋಗೋದ್ರಿಂದ ಇಲ್ಲಿ ವರ್ಕಿಂಗ್ ಪ್ರೊಸೀಜರ್ ಏನಾಗ್ತಾ ಇದೆ, ಸ್ಲೋ ಆಗ್ತಾ ಇದೆ. ಬಟ್ ಇನ್ ಓಲ್ಡ್ ಜನರೇಷನ್ ಆರ್ ಓಲ್ಡ್ ಜನರೇಷನ್ ಆಫ್ ದ ಕಂಪ್ಯೂಟರ್, ಸೊ ವಿ ಕ್ಯಾನ್ ಸಿ ದಿಟ್ ಸೀರಿಯಲ್ ಪೋರ್ಟ್. ಇವಾಗೆಲ್ಲ ಇದು ಇಲ್ಲ, ಇದ್ರೂ ಜಾಸ್ತಿ ಯೂಸ್ ಮಾಡಲ್ಲ. ಬಟ್ ಇವಾಗೆಲ್ಲ USB ಬಂದಿರೋದ್ರಿಂದ ಯೂಸ್ ಮಾಡೋದು ಕಮ್ಮಿ. ಬಟ್ ಇಸ್ ಇಸ್ ದ ಒನ್ ಪೋರ್ಟ್ ಆಫ್ ದ ಇನ್ಪುಟ್ ಔಟ್ಪುಟ್ ಡಿವೈಸಸ್. ಸೊ ನೆನ್ಪಿಟ್ಕೊಳ್ಳಿ, ಸೀರಿಯಲ್ ಪೋರ್ಟ್ ಅಂದರೆ ಕಮ್ಯುನಿಕೇಷನ್ ಪೋರ್ಟ್ ಅಂತಲೂ ಕರಿತೀವಿ. ಏನಕ್ಕೆ ಅಂದರೆ ಇಟ್ ಇಸ್ ಅ use for the communication purpose. So what are those communication devices? That is a mouse and modem, and this is what it will be do. It will be transfer the data serially at a 1 bit at a time. ಅಂದರೆ ಒಂದೇ ಒಂದು ಬಿಟ್ಟನ್ನು ಒಂದೇ ಟೈಮಲ್ಲಿ ಸೆಂಡ್ ಮಾಡುತ್ತೆ. ಸೊ ಯು ಕ್ಯಾನ್ ಸಿ ದಟ್ ಪಿಕ್ಚರ್ ಇನ್ ಯುವರ್ fourth picture. You can see this in this picture. So this is about the serial port. We'll do the next type of the port, that is a parallel port. Obviously ಈಗ parallel port ಅಂದರೆ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಸೀರಿಯಲ್ ಅಂದರೆ ಒಂದೊಂದು ಬಿಟ್ನ ಒಂದೊಂದು ಸರಿಗೆ ಕಳಿಸಿದೆ, ಪ್ಯಾರಲಲ್ ಅಂದರೆ ಒಟ್ಟಿಗೆ ಕಳಿಸಿದೆ. ಇದು ಕಾಮನ್ ಆಗಿ ಗೊತ್ತಾಗುತ್ತೆ ಡಿಫ್ರೆನ್ಸ್ ಬಿಟ್ವೀನ್ ಸೀರಿಯಲ್ ಆ್ಯಂಡ್ ಪ್ಯಾರಲಲ್ ಪೋರ್ಟ್. ಸೊ ಎಸ್ ಆಫ್ ಕೋರ್ಸ್ ಇಟ್ ವಿಲ್ ಡೂ ದ ಸೇಮ್ ಥಿಂಗ್. ಆಬ್ವಿಯಸ್ಲಿ ಇದು ಏನು ಮಾಡುತ್ತೆ ಅಂದರೆ ಸೀರಿಯಲ್ ಬಿಟ್ಟು ಹೆಂಗೆ ಒಂದೊಂದು ಡೇಟಾನ ಒಂದೊಂದು ಟೈಮಲ್ಲಿ ಕಳಿಸುತ್ತೆ. ಪ್ಯಾರಲಲ್ ಹಂಗಲ್ಲ, 8 ಬಿಟ್ ವಿಚ್ ಮೀನ್ಸ್ 1 ಬೈಟ್ ಆಫ್ ಡೇಟಾ ಅಟ್ ಎ ಟೈಮ್. ಅಂದರೆ 1 ಬೈಟ್ ಆಫ್ ಡೇಟಾನ ಒಂದೇ ಸತಿ ಕಳಿಸಿರುತ್ತೆ. ಒಂದೇ ಸತಿಗೆ ಅಂದರೆ ಎಷ್ಟಾಯಿತು, 1 ಬೈಟ್ ಅಂದರೆ 8 ಬಿಟ್ ಡೇಟಾನ ಒಂದೇ ಸರಿ ಕಳಿಸುತ್ತೆ. ಸೊ ಥಿಂಕ್ ಜಸ್ಟ್ ಹೌ ಸೀರಿಯಲ್ ಪೋರ್ಟ್ ವಿಲ್ ಸೆಂಡ್ ದ 8 ಬಿಟ್ ಆಫ್ ಡೇಟಾ. ಸೊ ಅದೇ ಒಂದು ಬಿಟ್ 8 ಬಿಟ್ನ ಕಳಿಸ್ಬೇಕು ಅಂದರೆ ಸೀರಿಯಲ್ ಪೋರ್ಟಲ್ಲಿ ಎಷ್ಟು ಟೈಮ್ ತಗೋತಾ ಇತ್ತು, 1 ಬಿಟ್ನ 1 ಸೆಕೆಂಡಲ್ಲಿ ಕಳಿಸುತ್ತೆ ಅಂದರೆ ಅದು 8 ಸೆಕೆಂಡಲ್ಲಿ 8 ಬಿಟ್ ಆಫ್ ಡೇಟಾನ ಕಳಿಸ್ಬೇಕಿತ್ತು ಯಾವುದರಲ್ಲಿ, ಸೀರಿಯಲಲ್ಲಿ. ಬಟ್ ಇನ್ನು ಪ್ಯಾರಲಲ್ ಏನಾಗುತ್ತೆ ಅಂದರೆ ಸೊ ಒಂದೇ ಸೆಕೆಂಡ್ಗೆ ಆ 8 ಬಿಟ್ಟನ್ನು ಸೆಂಡ್ ಮಾಡೋದು. ಸೊ ದಿಸ್ ದ ಮೇನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ದ ಸೀರಿಯಲ್ ಆ್ಯಂಡ್ ಪ್ಯಾರಲಲ್ ಪೋರ್ಟ್. So this port is also used to connect the external input output devices like a scanner, printer. ಇದನ್ನ ಏನೇನು ಪ್ರಿಂಟ್ ಮಾಡೋದಕ್ಕೆ ಈ ಪೋರ್ಟ್ನ ಯೂಸ್ ಮಾಡ್ತೀವಿ ಅಂದರೆ ಸ್ಕ್ಯಾನರು ಮತ್ತು ಪ್ರಿಂಟರ್ನ ಕನೆಕ್ಟ್ ಮಾಡೋದಕ್ಕೆ. ಸೊ ಸಿ ದಿಸ್ ಹಿಯರ್ ಇನ್ ದಿಸ್ ಪಿಕ್ಚರ್. ಸೊ ದಿಸ್ ಇಸ್ ದ ಸೀರಿಯಲ್ ಪೋರ್ಟ್. ಇದು ಕೆಳಗಿರೋದು ಸೀರಿಯಲ್ ಪೋರ್ಟ್, ಇದು ಅಷ್ಟೇ ಸೀರಿಯಲ್ ಪೋರ್ಟ್. ಸೊ ಇಲ್ಲಿ ಮೇಲೆ ಇದೆಯಲ್ಲ ನೋಡಿ, ಇದು ಏನಿದು ಪ್ಯಾರಲಲ್ ಪೋರ್ಟ್. ಸೊ ಜಸ್ಟ್ ಟೇಕ್ ಎ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಟು. ಸೊ ಇವೆರಡರದ್ದು ಡಿಫ್ರೆನ್ಸ್ ನೋಡಿದ್ರೆ ಇದರಲ್ಲಿ ಅರೇಂಜ್ಮೆಂಟ್ ಆಗಿರೋದೇ ಡಿಫ್ರೆನ್ಸ್ ಬೇರೆ, ಅದೇ ಥರ ಇದರಲ್ಲಿ ಅರೇಂಜ್ಮೆಂಟ್ ಆಗಿರೋದು ಅಂಥದ್ದೇ ಬೇರೆ. ಸೊ ಇದರಲ್ಲಿ ಏನಾಗಿದೆ, ಲೆಂತಿಯಾಗಿ ಎಲ್ಲ ಪಿನ್ಸು ಪ್ಯಾರಲಲ್, ಇದು ನೋಡೋದಕ್ಕೆಲ್ಲ ಪ್ಯಾರಲಲ್ ಆಗಿದೆ, ಬಟ್ ಡೇಟಾ ಸೆಂಡ್ ಮಾಡೋದು ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ನಿಮಗೆ ನೋಡಿದಾಗ ಹೆಂಗೆ ಅನಿಸುತ್ತೆ ಅಂದರೆ ಇದು ಸೇಮ್ ಅನಿಸುತ್ತೆ, ಬಟ್ ದರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಈಚ್ ಅದರ್. ಆಯಿತಾ? ದರ್ ಇಸ್ ಅ ಪ್ಯಾರಲಲ್ ಪೋರ್ಟ್. ಸೊ ಇಟ್ ಈಸ್ ಯೂಸ್ಡ್ ಟು ಕನೆಕ್ಟ್ ದ ಇನ್ಪುಟ್ ಔಟ್ಪುಟ್ ಡಿವೈಸ್, ದಟ್ ಇಸ್ ದ ಪ್ರಿಂಟರ್ ಆ್ಯಂಡ್ ಸ್ಕ್ಯಾನರ್. ಅಂದರೆ ಪ್ರಿಂಟರ್ ಸ್ಕ್ಯಾನರ್ ಅಂತಹ ಔಟ್ಪುಟ್ ಡಿವೈಸ್ನ ಕನೆಕ್ಟ್ ಮಾಡೋಕ್ಕೋಸ್ಕರ ನಾವು ಪ್ಯಾರಲಲ್ ಪೋರ್ಟ್ನ ಕರಿತೀವಿ. ಎಸ್ಪೆಷಲಿ ಪ್ರಿಂಟರ್ನ ಕನೆಕ್ಟ್ ಮಾಡೋಕ್ಕೋಸ್ಕರ ಅದಕ್ಕೆ ಇದನ್ನು ನಾವು ಪ್ರಿಂಟರ್ ಪೋರ್ಟ್ ಅಂತಲೇ ಕರೀತಾರೆ. ಸೊ ನೀವು ಏನು ನಿಮ್ಮ CPU ಪ್ರಿಂಟರ್ನ ಕನೆಕ್ಟ್ ಮಾಡೋದಕ್ಕೆ ಪೋರ್ಟ್ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಎ ಪ್ಯಾರಲಲ್ ಪೋರ್ಟ್. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಾಂದರೆ ನೀವೇ ನಿಮ್ಮ ಮನೆಯಲ್ಲಿ ಇರುವಂಥ CPU ಒಂದ್ಸರಿ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ದಟ್ ಇಸ್ ಅ printer port. What is a printer port? How it is look? That is called as a parallel port ಅಂತ. ಸೊ ಇದರಲ್ಲಿ ಏನಂತ ವರ್ಕ್ ಆಗುತ್ತೆ ಅಂದರೆ ನಿಮ್ಗೆ ಆಲ್ರೆಡಿ ಹೇಳಿದೆ, 8 ಬಿಟ್ ಆಫ್ ದ ಡೇಟಾ ವಿಲ್ ಬಿ ಸೆಂಡ್ ಅಟ್ ಎ ಟೈಮ್. ಅಂದರೆ ಒಂದೇ ಒಂದು ಟೈಮಲ್ಲಿ 8 ಬಿಟ್ ಆಫ್ ಡೇಟಾನ ಸೆಂಡ್ ಮಾಡುತ್ತೆ. ಇಟ್ ಇಸ್ ಎ ಮಚ್ ಫಾಸ್ಟರ್ ದೆನ್ ಸೀರಿಯಲ್ ಪೋರ್ಟ್ ಅಲ್ವಾ, ಆಬ್ವಿಯಸ್ಲಿ. ಸೊ ಸೀರಿಯಲ್ ಪೋರ್ಟಲ್ಲಿ 8 ಬಿಟ್ ಸೆಂಡ್ ಮಾಡೋದಕ್ಕೆ 8 ಸೆಕೆಂಡ್ ತೊಗೊಳುತ್ತೆ. ಇದು ಒಂದೇ ಸೆಕೆಂಡಲ್ಲಿ 8 ಬಿಟ್ನ ಸೆಂಡ್ ಮಾಡುತ್ತೆ. ಆಬ್ವಿಯಸ್ಲಿ ಇಟ್ ವಿಲ್ ಬಿ ದ ಫಾಸ್ಟರ್ ದೆನ್ ಸೀರಿಯಲ್ ಪೋರ್ಟ್. ಸೊ ಗಾಟ್ ಇಟ್? ಸೀರಿಯಲ್ ಪೋರ್ಟ್ಗೂ ಪ್ಯಾರಲಲ್ ಪೋರ್ಟ್ಗೂ ಏನು ಡಿಫ್ರೆನ್ಸ್ ಇದೆ, ಯಾವ ಥರ ವರ್ಕ್ ಆಗುತ್ತೆ, ಅದ್ರ ಪೋರ್ಟ್ ಯಾವ ಥರ ನೋಡೋಕ್ಕಿದೆ, ಆ್ಯಂಡ್
ಯಾವ ಡಿವೈಸ್ನ ಕನೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೀರಿಯಲ್ ಪೋರ್ಟ್ ಯಾವ ಡಿವೈಸ್ ಯೂಸ್ ಮಾಡೋದು ಕನೆಕ್ಟ್ ಮಾಡೋದಕ್ಕೆ ಮೌಸು ಮತ್ತು ಮಾಡೆಮ್ನ ಕನೆಕ್ಟ್ ಮಾಡೋದಕ್ಕೆ ಸೀರಿಯಲ್ ಪೋರ್ಟ್ ಯೂಸ್ ಮಾಡ್ತೀವಿ. ಪ್ಯಾರಲಲ್ ಪೋರ್ಟ್ ಏನಕ್ಕೆ ಯೂಸ್ ಮಾಡ್ತೀವಿ, ಪ್ರಿಂಟರು ಮತ್ತು ಸ್ಕ್ಯಾನರ್ನ ಕನೆಕ್ಟ್ ಮಾಡೋದಕ್ಕೋಸ್ಕರ ನಾವು ಪ್ಯಾರಲಲ್ ಪೋರ್ಟ್ನ ಯೂಸ್ ಮಾಡ್ತೀವಿ ಅಲ್ವಾ. ವಿಲ್ ಸಿ ದ ಅನದರ್ ಪೋರ್ಟ್ ದಟ್ ಇಸ್ ಅ USB. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ USB? ಎಲ್ಲರಿಗೂ ಗೊತ್ತು. USB ಅಂದರೆ ಚೆನ್ನಾಗಿ ಗೊತ್ತಿರುತ್ತೆ, ಯಾಕಂದರೆ ಎಲ್ಲರೂ ಏನು ಮಾಡ್ತೀರಾ USB ಕನೆಕ್ಟರ್ನ ಯೂಸ್ ಮಾಡಿರ್ತೀರ ನೀವು. ಸೊ ಬಟ್ ವಾಟ್ ಇಸ್ USB, ಹೌ ಇಟ್ ಇಸ್ ವರ್ಕ್ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿರೋಲ್ಲ. ಸೊ USB ಫುಲ್ ಫಾರ್ಮ್ ಏನು, ಯೂನಿವರ್ಸಲ್ ಸೀರಿಯಲ್ ಬಸ್. ಸೊ ದೇ ವಿಲ್ ಆಸ್ಕ್ ದಿಸ್ ಕ್ವಶನ್ ಫಾರ್ 1 marks. USB ಫುಲ್ ಫಾರ್ಮ್ ಕೇಳಿದ್ರೆ ನೀವು ಬರೀಬೇಕು ಯೂನಿವರ್ಸಲ್ ಸೀರಿಯಲ್ ಬಸ್. ಸೊ ವೈ ಇಟ್ ಇಸ್ ಯೂಸ್ಡ್, ಏನಕ್ಕೆ ಯೂಸ್ ಮಾಡೋದು ನಿಮಗೆ ಗೊತ್ತು. ಮೌಸ್ ಯೂಸ್ ಮಾಡ್ತೀರಾ, ಮೌಸ್ ಕನೆಕ್ಟ್ ಮಾಡ್ತೀರಾ, ಕೀಬೋರ್ಡ್ ಕನೆಕ್ಟ್ ಮಾಡ್ತೀರಾ, ಸ್ಪೀಕರ್ ಕನೆಕ್ಟ್ ಮಾಡ್ತೀರಾ. ಇವಾಗ ಬರೋ ಎಲ್ಲ ಡಿವೈಸಸ್ಸು USB ಕನೆಕ್ಟರ್. ಒಂದು USB ಪೋರ್ಟ್ ಇದ್ದರೆ ಸಾಕು, ಒಂದು ಮೋರ್ ದೆನ್ 127 ಡಿವೈಸ್ನ ಕನೆಕ್ಟ್ ಮಾಡ್ಬೋದು. ಯು ನೋ ದಟ್. ಸೊ ಮೋರ್ ದೆನ್ 127 ಆಫ್ ದ ಡಿವೈಸ್ ಕ್ಯಾನ್ ಬಿ ಕನೆಕ್ಟೆಡ್ ಥ್ರೂ ಅ USB ಪೋರ್ಟ್. ಅಂದರೆ USB ಪೋರ್ಟ್ ಒಂದರಲ್ಲೇ ನೀವು 127 ಡಿವೈಸಸ್ನ ಕನೆಕ್ಟ್ ಮಾಡ್ಬೋದು. ಅಂದರೆ ಥಿಂಕ್, ಸೊ ಹೌ ಮೆನಿ ಡಿವೈಸಸ್ ಹ್ಯಾವ್ ದ USB ಕೇಬಲ್, ಅಂದರೆ ಎಷ್ಟು ಡಿವೈಸಸಲ್ಲಿ USB ಕೇಬಲ್ ಇರ್ತಲ್ಲ. ನೀವು ಮೊಬೈಲ್ ಚಾರ್ಜರು USB ಕನೆಕ್ಷನು, ಸೊ ನೀವು ಅದನ್ನು CPU ಕನೆಕ್ಟ್ ಮಾಡ್ಬೋದು. ಅದೇ ಥರ ಎಷ್ಟೊಂದಿದೆ. ಅದೇ ಥರ ನೀವು ನೋಡೋಕೆ ಹೋದರೆ ಎಷ್ಟೊಂದು ಇವಾಗ ಬರೋ ಕೀಬೋರ್ಡು, ಮೌಸು, ಪ್ರಿಂಟರ್ ಇದೆಲ್ಲ, ಸ್ಪೀಕರ್, ಇದೆಲ್ಲ ಏನು USB ಪೋರ್ಟಲ್ಲೇ ಇರುತ್ತೆ. ಸೊ ನಿಮಗೆ ಇದು ಸ್ವಲ್ಪ ಇಂಟ್ರೆಸ್ಟ್ ಅನಿಸುತ್ತೆ, ಬಿಕಾಸ್ ಆಫ್ ಯು ಆರ್ ಯೂಸಿಂಗ್ ಇಟ್ ಇನ್ ಯುವರ್ ಡೈಲಿ ಲೈಫ್. ಸೊ ಡೈಲಿ ಲೈಫಲ್ಲಿ ನೀವು ಯೂಸ್ ಮಾಡೋದ್ರಿಂದ ನಿಮಗೊಂದು ಇದು ಬರುತ್ತೆ. ಸೊ ದಿಸ್ ಈಸ್ ಯೂಸ್ ಟು ಕನೆಕ್ಟ್ ದ ಫಿಸಿಕಲ್ ಡಿವೈಸ್ ಲೈಕ್ ಸ್ಕ್ಯಾನರ್, ವೆಬ್ ಕ್ಯಾಮ್ರಾ, ಸ್ಪೀಕರ್, ಪ್ರಿಂಟರ್. ಸೊ ದೀಸ್ ಆರ್ ದ ಡಿವೈಸ್. ಇದಕ್ಕಿಂತ ಜಾಸ್ತಿ ಡಿವೈಸಸ್ ಇರುತ್ತೆ. ದಿಸ್ ಇಸ್ ಸಮ್ ಆಫ್ ದ ಎಕ್ಸಾಂಪಲ್ ಆಫ್ ದ ಡಿವೈಸಸ್ ಟು ಕನೆಕ್ಟ್ ದ USB ಪೋರ್ಟ್ ಅಲ್ವಾ. ಸ್ಕ್ಯಾನರ್ನ ಕನೆಕ್ಟ್ ಮಾಡ್ತಿರೋ, ಪ್ರಿಂಟರ್ ಇದೆ ಇವಾಗ ಕನೆಕ್ಟ್ ಮಾಡೋದಕ್ಕೆ, ವೆಬ್ ಕ್ಯಾಮ್ರಾಸ್ ಜೊತೆಗೆ ಸ್ಪೀಕರ್, ಇದೆಲ್ಲ USB ಪೋರ್ಟಲ್ಲಿ. ಅದಕ್ಕಿಂತ 127 ಡಿವೈಸಸ್ ಅಂದರೆ ಥಿಂಕ್ ಮಾಡಿ. ಸೊ ಹೌ ಮೆನಿ ಡಿವೈಸಸ್ ಆರ್ ದ USB ಕೇಬಲ್ ಆ್ಯಂಡ್ ಪೋರ್ಟ್ಸ್. ಸೊ ಇದನ್ನು ನಾವು ಪ್ಲಗ್ ಆ್ಯಂಡ್ ಪ್ಲೇ ಇಂಟರ್ಫೇಸ್ ಬಿಟ್ವೀನ್ ಕಂಪ್ಯೂಟರ್ ಆ್ಯಂಡ್ ಆ್ಯಡ್ ಆನ್ ಡಿವೈಸ್ ಅಂತಲೂ ಅಂತೀವಿ. ಏನಕ್ಕೆ ಇದನ್ನ ಪ್ಲಗ್ ಆ್ಯಂಡ್ ಪ್ಲೇ ಅಂತಾರೆ, ಏನಕ್ಕೆ ಅಂದರೆ ಇವಾಗ ನೋಡಿ, ಸ್ಕ್ಯಾನರ್ ಆಗಲಿ, ಪ್ರಿಂಟರ್ ಆಗಲಿ, ಅಥವಾ ಯಾವುದೇ ಮೊಬೈಲ್ ಆಗಲಿ, ಏನೇ ಆಗಲಿ, ಅದನ್ನು USB ಕೇಬಲಲ್ಲಿ ನೀವು ಒಂದ್ಸರಿ ಆ ಪೋರ್ಟ್ಗೆ ಕನೆಕ್ಟ್ ಮಾಡಿದ್ರೆ ಯು ಕ್ಯಾನ್ ಯೂಸ್ ಇಟ್ ಪ್ರಾಪರ್ಲಿ ಅಲ್ವಾ. ನೀವು ಆರಾಮಾಗಿ ಯೂಸ್ ಮಾಡ್ಬೋದು, ಏನೇ ಇನ್ಸ್ಟಾಲೇಷನ್ ಮಾಡೋಂಗಿಲ್ಲ. ಈಗ ನೀವು ಮೊಬೈಲ್ನ ಕನೆಕ್ಟ್ ಮಾಡಿದ್ರೆ ಇನ್ಸ್ಟಾಲ್ ಮಾಡಬೇಕಂದ್ರೆ, ಪ್ರಿಂಟರ್ ಕನೆಕ್ಟ್ ಮಾಡಿದ್ರೆ ಸಮ್ ಆಫ್ ದ ಸೆಟ್ಟಿಂಗ್ ಇರುತ್ತೆ, ಬಟ್ ಅದನ್ನ ಹೊಸದಾಗಿ ಇನ್ಸ್ಟಾಲೇಷನ್ ಅವಶ್ಯಕತೆ ಇರೋದಿಲ್ಲ. ಸೊ ಅಂದರೆ ಜಸ್ಟ್ ಯು ಕ್ಯಾನ್ ಕನೆಕ್ಟ್ ದ ಕೇಬಲ್ ಟು ಅ USB ಪೋರ್ಟ್ ಆ್ಯಂಡ್ ಯು ಕ್ಯಾನ್ ಯೂಸ್ ಇಟ್ ಡೈರೆಕ್ಟ್ಲಿ ಅಂತ. ಅಂದರೆ ಕನೆಕ್ಟ್ ಮಾಡೋದು ಡೈರೆಕ್ಟಾಗಿ ಯೂಸ್ ಮಾಡೋದು, ಅಂದರೆ ಪ್ಲಗ್ ಆ್ಯಂಡ್ ಪ್ಲೇ ಅಂತ ಅಂತೀವಿ ಅದಕ್ಕೆ. ಸೊ ಇಟ್ ಈಸ್ ಆಫ್ ಕಾಲ್ಡ್ ಆಸ್ ಅ ಪ್ಲಗ್ ಆ್ಯಂಡ್ ಪ್ಲೇ interface between the computer and add-on devices such as an audio player, modem. So these are the plug and play. ಈಗ ಆಡಿಯೋ ಪ್ಲೇಯರ್ ಅಂತಂದರೆ ಏನು ಮಾಡ್ತೀರಾ, ಮೊಬೈಲ್ ಕನೆಕ್ಟ್ ಮಾಡಿ ಸಾಂಗ್ ಆಗ್ತಲ್ಲ ಅಂದ್ರೆ ಕರೆಕ್ಟಾಗಿ ಪ್ಲೇ ಆಗುತ್ತೆ ತಾನೆ ಅಲ್ವಾ. ಅದೇ ಥರ ನೀವು ಸ್ಪೀಕರ್ನ ಕನೆಕ್ಟ್ ಮಾಡಿ ಪ್ಲೇ ಮಾಡಿದ ತಕ್ಷಣ, ಆಡಿಯೋ ಪ್ಲೇಯರ್ ಮಾಡಿದ ತಕ್ಷಣ ಕರೆಕ್ಟಾಗಿ ಪ್ಲೇ ಆಗುತ್ತೆ ತಾನೆ. ಸೊ ಅಂದರೆ ನೀವು ಜಸ್ಟ್ ಕನೆಕ್ಟ್ ಮಾಡಿ ಡೈರೆಕ್ಟಾಗಿ ಯೂಸ್ ಮಾಡೋ ಅಂತಂದ್ರೆ ನಾವು ಪ್ಲಗ್ ಆ್ಯಂಡ್ ಪ್ಲೇ ಅಂತ ಅಂತೀವಿ. ಆ್ಯಂಡ್ ನೀಡ್ ನಾಟ್ ಆ್ಯನ್ ಅಡಾಪ್ಟರ್ ಟು ಆ್ಯಡ್ ಎ ನ್ಯೂ ಡಿವೈಸಸ್. ನೀವು ಆಲ್ರೆಡಿ ಹೇಳಿದೆ, ಇವಾಗ ಏನೋ ಅಡಾಪ್ಟರ್ ಏನೋ ಅವಶ್ಯಕತೆ ಇಲ್ಲ, ಜಸ್ಟ್ USB ಕೇಬಲ್ ಇದ್ರೆ ಸಾಕು. ನಿಮ್ಮ ಲ್ಯಾಪ್ಟಾಪ್ ಇಲ್ಲ CPU ಕನೆಕ್ಟ್ ಮಾಡಿದ್ರೆ ನೀವು ಅದನ್ನ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಅದಕ್ಕೆ ಅದನ್ನ ಪ್ಲಗ್ ಆ್ಯಂಡ್ ಪ್ಲೇ ಅಂತೀವಿ. ಸೊ ಇದಕ್ಕೆ ಯಾವುದೇ ಹೊಸ ಅಡಾಪ್ಟರ್ ಬೇಕಿಲ್ಲ. ಸೊ ಸಮ್ಟೈಮ್ಸ್ ಅಂದರೆ USB ಕನೆಕ್ಷನ್ ಬರೋ ಮುಂಚೆಗೇ ಇರೋದಕ್ಕೆಲ್ಲ ಏನು ಬೇಕಿತ್ತು, ಒಂದು ಅಡಾಪ್ಟರ್ ಬೇಕಿತ್ತು ಅಲ್ವಾ. ಈಗ ನಿಮ್ಮ ಮೊಬೈಲ್ನ ಡೈರೆಕ್ಟಾಗಿ ನೀವು ಸಾಕೆಟ್ಗೆ ಕನೆಕ್ಟ್ ಮಾಡಬೇಕಂದ್ರೆ ಯು ಹ್ಯಾವ್ ಎ ಅಡಾಪ್ಟರ್, ದೆನ್ ಓನ್ಲಿ ಯು ಕ್ಯಾನ್ ಚಾರ್ಜ್ ಯುವರ್ ಮೊಬೈಲ್ ಅಲ್ವಾ. ಡೈರೆಕ್ಟಾಗಿ ಸಾಕೆಟ್ಗೆ ಮೊಬೈಲ್ ವೈರ್ನ ತೊಗೋದ್ರೆ ಆಗುತ್ತಾ ಇಲ್ಲ. ಆ USB ಯಾವುದಕ್ಕೆ ಕನೆಕ್ಟ್ ಮಾಡ್ತೀರಾ, ಅಡಾಪ್ಟರ್ ಮಾಡ್ತೀರಾ. ಬಟ್ ನೀವು ಕಂಪ್ಯೂಟರಲ್ಲಿ ಯೂಸ್ ಮಾಡಬೇಕಾದ್ರೆ ದೆರ್ ಇಸ್ ನೋ ನೀಡ್ ಅಡಾಪ್ಟರ್ ಟು ಕನೆಕ್ಟ್ ದ USB ಕನೆಕ್ಟ್ ಮಾಡೋಕ್ಕೆ ಏನು ಅಡಾಪ್ಟರ್ ಏನು ಬೇಕಾಗಿಲ್ಲ. ಸಪೋರ್ಟೆಡ್ ಡೇಟಾ ಸ್ಪೀಡ್ ಆಫ್ 12 megabytes per second. ಅಂದರೆ ಇದು ಎಷ್ಟು ಸಪೋರ್ಟ್ ಮಾಡುತ್ತೆ ಅಂದರೆ ಇದ್ರದ್ದು ಹೈ ಸ್ಪೀಡ್ ವರ್ಕ್ ಎಷ್ಟಿರುತ್ತೆ ಅಂದರೆ 12 megabytes ಅಲ್ಲಿ ಇರುತ್ತೆ, 12 megabits ಅಲ್ಲಿ ಇರುತ್ತೆ. ಅಂದರೆ 1 ಸೆಕೆಂಡ್ಗೆ 12 megabits ಏನು ಆ ಹೈ ಸ್ಪೀಡಲ್ಲಿ ವರ್ಕ್ ಆಗುತ್ತೆ. ಆ್ಯಂಡ್ ಇಸ್ ಸಪೋರ್ಟ್ ಅಪ್ ಟು 127 ಡಿವೈಸಸ್. ನಾನು ಆಲ್ರೆಡಿ ಹೇಳಿದಲ್ವಾ,
ಎಷ್ಟು ಡಿವೈಸಸ್ಗೆ ಸಪೋರ್ಟ್ ಮಾಡುತ್ತೆ ಯು ಎಸ್ ಬಿ ಪೋರ್ಟು 127 ಡಿವೈಸಸ್ಗೆ ಸಪೋರ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ದ ಮೇನ್ ಫೀಚರ್ಸ್ ಆಫ್ ದ ಯು ಎಸ್ ಬಿ ಪೋರ್ಟ್. ಸೊ ಯು ಎಸ್ ಬಿ ಪೋರ್ಟ್ ಅಂದರೆ ಫುಲ್ ಫಾರ್ಮ್ ಏನು, ಯೂನಿವರ್ಸಲ್ serial bus, and it is used to connect the physical devices like printer, scanner, web cameras, etc. And it is called as a plug and play. ಏನಕ್ಕೆ plug and play ಅಂತಾರೆ, you can connect the devices into directly to a computer. You can use it directly and no need any adapter to operate the new devices, and it support up to 12 megabits per second the speed of the USB port, and it support to up to 127 devices. ಸೊ ನಿಮಗೆ ಅದರದ್ದು ಪಿಕ್ಚರ್ಸ್ ಏನು ತೋರಿಸೋದು ಬೇಕಿಲ್ಲ, ಬೇಕಾದ್ರೆ ನೀವು ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಾನೆ ಇರ್ತೀರ. ಸೊ ದಿಸ್ ದ ಹೌ ದ ಯು ಎಸ್ ಬಿ ಕೇಬಲ್ ಇಟ್ ಇಸ್ ಅ ಯು ಎಸ್ ಬಿ ಕೇಬಲ್, ಇಸ್ ಅ ಯು ಎಸ್ ಬಿ ಪೋರ್ಟ್. ಸೊ ವಿಲ್ ಸಿ ದ ಅನದರ್ ಪೋರ್ಟ್, ದಟ್ ಇಸ್ ಅ PS2 ಅಂದರೆ ಪರ್ಸನಲ್ ಸಿಸ್ಟಮ್ ಪೋರ್ಟ್. ವಾಟ್ ಇಸ್ ದ ಮೀನಿಂಗ್ ಆಫ್ ಪರ್ಸನಲ್ ಸಿಸ್ಟಮ್ ಪೋರ್ಟ್ ಅಂದರೆ ಏನು? ಇಟ್ ಈಸ್ ಡೆವಲಪ್ಡ್ ಬೈ IBM ಕಂಪ್ನಿಯವರು ಈ ಪೋರ್ಟ್ನ ಡೆವಲಪ್ ಮಾಡಿದ್ರು. ಸೊ ಇದಕ್ಕೆ ಏನಕ್ಕಪ್ಪ ಯೂಸ್ ಮಾಡೋದು ಅಂದರೆ, ಇಟ್ ಈಸ್ ಯೂಸ್ ಟು ಕನೆಕ್ಟ್ ದ ಪಾಯಿಂಟಿಂಗ್ ಡಿವೈಸ್ನ ಕನೆಕ್ಟ್ ಮಾಡೋಕ್ಕೋಸ್ಕರ ನಾವು ಈ ಪೋರ್ಟ್ನ ಯೂಸ್ ಮಾಡ್ತೀವಿ. ಪಾಯಿಂಟಿಂಗ್ ಡಿವೈಸ್ ಯಾವುದ್ಯಾವುದು? ಮೌಸು, ಟ್ರ್ಯಾಕ್ ಬಾಲು ಅಲ್ವಾ, ಜಾಯ್ಸ್ಟಿಕ್, ಇವೆಲ್ಲ ಪಾಯಿಂಟಿಂಗ್ ಡಿವೈಸ್ ತಾನೆ. ಈಗ ಮೌಸ್ ಅಂದರೆ ಕರೆಕ್ಟಾಗಿ ಕರ್ಸರು ಕರೆಕ್ಟಾಗಿ ಒಂದು ಕಡೆ ಪಾಯಿಂಟ್ ಮಾಡ್ತಿರುತ್ತೆ. ಟ್ರ್ಯಾಕ್ ಬಾಲು ಅದೇ ಥರ. ಇಲ್ಲಾಂದರೆ ನೀವು ಇದು ರೈಟಿಂಗ್ ಪ್ಯಾಡ್ ಬರುತ್ತೆ ನೋಡಿ, ಈಗ ನೀವು ಯಾವುದು ನೀವು ಮೊಬೈಲ್ ತೊಗೊಂಡ್ರೆ ನಿಮಗೆ ಒಂದು ಪೆನ್ ಕೊಡ್ತಾರೆ, ಅದೇ ಥರ ನೀವು ಒಂದು ಯಾವುದು ಟ್ಯಾಬ್ ತೊಗೊಂಡ್ರೆ ಅದರಲ್ಲೂ ಪೆನ್ ಇರುತ್ತೆ. ದಟ್ ಇಸ್ ಅ ಪಾಯಿಂಟಿಂಗ್ ಡಿವೈಸಸ್. ಆ ಥರ ಡಿವೈಸಸ್ನ ಕನೆಕ್ಟ್ ಮಾಡೋದಕ್ಕೆ ನಮಗೆ ಈ ಪೋರ್ಟ್ ಬೇಕು, ಅದು ಪರ್ಸನಲ್ ಸಿಸ್ಟಮ್. ಸಿ ದಿಸ್ ಪಿಕ್ಚರ್. ಸೊ ಈ ಪಿಕ್ಚರಲ್ಲಿ ದಟ್ ಇಸ್ ದಿಸ್ ಪೋರ್ಟ್ ಈಸ್ ಯೂಸಿಂಗ್ ಫಾರ್ ಕನೆಕ್ಟ್ ದ PS2 ಪೋರ್ಟ್. ಸೊ PS2 ಕೇಬಲ್ ಅಂದರೆ PS2 ಅಂದರೆ ಯಾವುದಾದ್ರು ಮೌಸು, ಟ್ರ್ಯಾಕ್ ಬಾಲ್ ಈ ಥರ ಕೇಬಲ್ನ ಅಂದರೆ ಪಾಯಿಂಟಿಂಗ್ ಡಿವೈಸ್ ಕೇಬಲ್ನ ಕನೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಪೋರ್ಟ್, ಅದನ್ನು ಏನಂತ ಕರಿತೀವಿ? PS2 ಪೋರ್ಟ್ ಆರ್ ಪರ್ಸನಲ್ ಸಿಸ್ಟಮ್ ಪೋರ್ಟ್ ಅಂತಲೂ ಕರಿತೀವಿ. ಸೊ ಇದನ್ನು ಯಾರು ಡೆವಲಪ್ ಮಾಡಿದ್ದು? IBM ಕಂಪ್ನಿಯವರು ಡೆವಲಪ್ ಮಾಡಿದ್ದು. ಆ್ಯಂಡ್ ದಿ ನೆಕ್ಸ್ಟ್ ಒನ್ ಇಸ್ ಎ ಇಂಟಿಗ್ರೇಟೆಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ ಪೋರ್ಟ್. ಇದು ಆಲ್ರೆಡಿ ನೀವು ಓದಿದ್ರಿ ಅಲ್ವಾ, ಯಾವುದರಲ್ಲಿ? ಬೇರೆ ಟಾಪಿಕಲ್ಲಿ ಓದಿದ್ರೆ IDE ಪೋರ್ಟ್ನ ನಾವು ಯೂಸ್ ಮಾಡ್ತೀವಿ ಅಂತ ಸ್ಲಾಟಲ್ಲಿ ಅಲ್ವಾ, ಸ್ಲಾಟಲ್ಲಿ ನೀವು ಓದಿದ್ರಿ. ಅದೇ ಥರ ಇಲ್ಲೂ ಇದೆ, ಯಾವುದು? IDE, ದಟ್ ಇಸ್ ಅ ಇಂಟಿಗ್ರೇಟೆಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ ಪೋರ್ಟ್. ಇಟ್ ಈಸ್ ಯೂಸ್ಡ್ ಟು ಕನೆಕ್ಟ್ ದ CD, ROM ಆ್ಯಂಡ್ ಹಾರ್ಡ್ ಡಿಸ್ಕ್ ಡ್ರೈವ್. ಕರೆಕ್ಟ್. ಇದನ್ನು ಓದಿದ್ದು ಎಲ್ಲಿ ಅಂತ ಅಂದರೆ ನೀವು ಹಾರ್ಡ್ ಡಿಸ್ಕ್ ಡ್ರೈವ್ ಕಂಟ್ರೋಲರಲ್ಲಿ. ಅದನ್ನು ಹಾರ್ಡ್ ಡ್ರೈವ್ ಕಂಟ್ರೋಲರಲ್ಲಿ ನಮಗೆ IDE ಕೇಬಲ್ ಬೇಕು. ಏನಕ್ಕೆ ಅಂದರೆ CD ಮತ್ತು DVD ಕನೆಕ್ಟ್ ಮಾಡೋದಕ್ಕೆ. ಸೊ ಇಲ್ಲಿ CD ಮತ್ತು DVD ಕನೆಕ್ಟ್ ಮಾಡೋದಕ್ಕೆ IDE ಏನು ಮಾಡ್ತಿದೆ, ನೀವು ಪೋರ್ಟ್ನು ಸಪೋರ್ಟ್ ಮಾಡ್ತಾ ಇದೆ. ಸೊ ಇಂಟಿಗ್ರೇಟೆಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ ದಟ್ ಕನೆಕ್ಟ್ ದ CD ಆ್ಯಂಡ್ ಹಾರ್ಡ್ ಡಿಸ್ಕ್ ಡ್ರೈವ್. ಸೊ CL ದಿ ಬ್ಲೂ ಆ್ಯಂಡ್ ಬ್ಲ್ಯಾಕ್. ಸೊ ದಿಸ್ ದ IDE port. So using this you can connect the hard disk drive ಅಥವಾ ಅಂದರೆ CD ಡ್ರೈವ್ ಇರುತ್ತಲ್ಲ ಅದನ್ನು ಈ ಪೋರ್ಟ್ಗೆ ಕನೆಕ್ಟ್ ಮಾಡ್ಬೋದು. ಸೊ ಆ ಪೋರ್ಟಿಂದ ನೀವು CD ಆಗಲಿಲ್ಲ ಹಾರ್ಡ್ ಡಿಸ್ಕ್ನ ಏನು ಡೈರೆಕ್ಟಾಗಿ ಆಕ್ಸೆಸ್ ಮಾಡ್ಬೋದು. ಸೊ ದಿಸ್ ಪೋರ್ಟ್ ಇಸ್ ಸಪೋರ್ಟೆಡ್ ಫಾರ್ ದ CD ಆ್ಯಂಡ್ ಹಾರ್ಡ್ ಡಿಸ್ಕ್ ಡ್ರೈವ್ ಟು ಕನೆಕ್ಟ್ ಅಲ್ವಾ. ಸೊ ನೆಕ್ಸ್ಟ್ ಒನ್ ಇಸ್ ದ AGP, ಆಕ್ಸಿಲರೇಟೆಡ್ ಗ್ರಾಫಿಕ್ ಪೋರ್ಟ್. ಸೊ ಆಲ್ರೆಡಿ ಸ್ಟಡಿಡ್ ಸ್ಲಾಟ್ಸಲ್ಲಿ ನೀವು ಓದಿದ್ರಿ. AGP ಸ್ಲಾಟ್ ಏನು ಮಾಡುತ್ತೆ, ಗ್ರಾಫಿಕ್ ಕಾರ್ಡ್ನ ಕನೆಕ್ಟ್ ಮಾಡೋದಕ್ಕೆ 3D ವಿಡಿಯೋ ಕಾರ್ಡ್ನೆಲ್ಲ ಕನೆಕ್ಟ್ ಮಾಡೋದಕ್ಕೆ ಬೇಕಾಗುತ್ತೆ ಅಂತ. ಆ ಪೋರ್ಟ್ ಹೆಂಗಿರುತ್ತೆ ಸ್ಲಾಟ್ ನೋಡಿದ್ವಿ, ಇದು ಪೋರ್ಟ್ ಹೆಂಗಿರುತ್ತೆ, ಯಾವ ಥರ ಕನೆಕ್ಟ್ ಮಾಡ್ತಾರೆ ಅಂತ ನೋಡೋಣ ಇಲ್ಲಿ. ಸೊ AGP ಆಕ್ಸಿಲರೇಟೆಡ್ ಗ್ರಾಫಿಕ್ ಪೋರ್ಟ್ ಇಸ್ ಕನೆಕ್ಟ್ ದ ಗ್ರಾಫಿಕ್ ಕಾರ್ಡ್ನ ಕನೆಕ್ಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇಟ್ ಪ್ರೊವೈಡ್ ದ ಹೈ ಸ್ಪೀಡ್ ವಿಡಿಯೋ ಪರ್ಫಾರ್ಮೆನ್ಸ್. ನಿಮ್ಗೆ ಆಲ್ರೆಡಿ ನಾನು ಅವಾಗಲೂ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದೆ, ಇದು ನಾವು ಈ ಕಾರ್ಡ್ನ ಯೂಸ್ ಮಾಡೋದ್ರಿಂದ ನಮಗೆ ಹೈ ಕ್ವಾಲಿಟಿ ವೀಡಿಯೋಸ್ ಇರುತ್ತೆ, 3D ಇದೆಲ್ಲ ನಾವು ನೋಡ್ಬೋದು. ಇದನ್ನು ಮೇಯ್ನಾಗಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಈ ಗೇಮಿಂಗ್ ಏನೋ ಡಿಸೈನ್ ಮಾಡಬೇಕ್ರಿ, ಈ ಗೇಮ್ ಡಿಸೈನ್ ಮಾಡಬೇಕು. ನೀವು ಏನು ಗೇಮ್ ಆಡ್ತಿರಲ್ವಾ ವೀಡಿಯೋ ಗೇಮ್ಸು, ಸೊ ಆ ಥರ ಡಿಸೈನ್ ಮಾಡಬೇಕಾದ್ರೆ ಈ ವಿಡಿಯೋ ಕಾರ್ಡ್ ಬೇಕೇ ಬೇಕು. ಯಾಕೆಂದರೆ ಅದು ಅಷ್ಟು ಕ್ವಾಲಿಟಿಯಾಗಿ ಅಷ್ಟು ಸ್ಪೀಡಾಗಿ ವರ್ಕ್ ಆಗಬೇಕಾದ್ರೆ ನಮಗೆ ಈ ಪೋರ್ಟ್ ಯೂಸ್ ಮಾಡ್ತೀವಿ, ನಮ್ಮ ವಿಡಿಯೋ ಕಾರ್ಡ್ನ ಯೂಸ್ ಮಾಡ್ತೀವಿ ಅಲ್ಲಿ ಪ್ಲೇಸ್ ಮಾಡೋದಕ್ಕೆ. ಸೊ ದಿಸ್ ಇಸ್ ಮೇನ್ಲಿ ಯೂಸ್ಡ್ ಇನ್ ಗೇಮಿಂಗ್ ಪರ್ಪಸ್. ಸೊ ಇಟ್ ಪ್ರೊವೈಡ್ ದ ಹೈ ಸ್ಪೀಡ್ ವಿಡಿಯೋ ಪರ್ಫಾರ್ಮೆನ್ಸ್ ಕೊಡುತ್ತೆ, ಜೊತೆಗೆ ಇದರಲ್ಲಿ ಗ್ರಾಫಿಕ್ ಕಾರ್ಡ್ನ ನಾವು ಪ್ಲೇಸ್ ಮಾಡ್ತೀವಿ. ಅದಕ್ಕೆ ನೋಡಿ ಗೇಮಿಂಗಲ್ಲಿರೋ ಪಿಕ್ಚರ್ಗೂ ನೀವು ನಾರ್ಮಲ್ ಬೇರೆ ನೋಡೋ ಸ್ಕ್ರೀನ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಅದರಲ್ಲಿ ಪ್ರತಿಯೊಂದೂ ಅಷ್ಟು ಪರ್ಟಿಕ್ಯುಲರಾಗಿ ಅಷ್ಟು ಗ್ರಾಫಿಕ್ಸು ಅಷ್ಟು 3D ಆಗಿ ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣಿಸುತ್ತೆ. ಸೊ ದಿಸ್ ಇಸ್ ದ ಒನ್ ಪೋರ್ಟ್ ಟು ಕನೆಕ್ಟ್ ದ ಗ್ರಾಫಿಕ್ ಕಾರ್ಡ್, ದಟ್ ಇಸ್ ದ ಆಕ್ಸಿಲರೇಟೆಡ್ ಗ್ರಾಫಿಕ್ ಪೋರ್ಟ್.
and the another one is a VGA port. What is the VGA port? Visual Graphic Adapter. ಅಂದರೆ ನೀವು ಇದನ್ನ ಏನಕ್ಕೆ ಯೂಸ್ ಮಾಡ್ತೀರ ಅಂದರೆ ಗ್ರಾಫಿಕ್ ಅಡಾಪ್ಟರ್ನ ಕನೆಕ್ಟ್ ಮಾಡೋದಕ್ಕೆ. ಯಾವುದು ಗ್ರಾಫಿಕ್ ಅಡಾಪ್ಟರ್ ಇಸ್ ಅಬೌಟ್ ಮಾನಿಟರ್ ಆಬ್ವಿಯಸ್ಲಿ ಅಲ್ವಾ. ಈಗ ನಾವು ಏನೇ ವಿಡಿಯೋ ಕಾರ್ಡ್ ಹಾಕ್ಬೋದು, ಏನೇ ಮಾಡ್ಬೋದು, ಅದು ಎಲ್ಲಿ ಡಿಸ್ಪ್ಲೇ ಆಗಬೇಕು, ಮಾನಿಟರಲ್ಲೇ ಡಿಸ್ಪ್ಲೇ ಆಗಬೇಕು. ಸೊ ದಟ್ ಇಸ್ ಅ ಅಡಾಪ್ಟರ್. ಸೊ ಅದು ಮಾನಿಟರ್ನ ಕನೆಕ್ಟ್ ಮಾಡೋದಕ್ಕೆ ನಮಗೊಂದು ಅಡಾಪ್ಟರ್ ಬೇಕು. ದಟ್ ಇಸ್ ಅ VGA ವಿಜುವಲ್ ಗ್ರಾಫಿಕ್ ಅಡಾಪ್ಟರ್. ಸೊ ಅದರಿಂದ ಕನೆಕ್ಟ್ ಮಾಡ್ತೀವಿ. ಅಲ್ಲಿಂದ ನಮಗೆ ಇದಕ್ಕಿಂತ ಮುಂಚೆ ನೋಡಿದ್ವಲ್ಲ AGP ಗ್ರಾಫಿಕ್ ಪೋರ್ಟ್. ಸೊ ಅದರಿಂದ ನಮಗೆ ಹೈ ವಿಡಿಯೋ ಪರ್ಫಾರ್ಮೆನ್ಸ್ ಸಿಗುತ್ತೆ. ಅದನ್ನು ನಾವು ಯಾವುದ್ರಲ್ಲಿ ನೋಡ್ತೀವಿ, ಮಾನಿಟರ್ ನೋಡ್ತೀವಿ. ಸೊ ದಿಸ್ ಪೋರ್ಟ್ ಮೇನ್ಲಿ ಯೂಸ್ ಟು ಕನೆಕ್ಟ್ ದ ಮಾನಿಟರ್. ಮಾನಿಟರ್ ಕನೆಕ್ಟ್ ಮಾಡೋದು ಯಾವುದು, ಇದು ನೋಡಿ 4 ಪಿಕ್ಚರ್ ಇದೆ, ಯಾವುದು ಡಿಫ್ರೆಂಟ್ ಇದೆ, ಯಾವುದೇ ಇದು ಇದಕ್ಕೆ ಅಂತ ಅನ್ಕೋಬೇಡಿ. ಸೊ ದಿಸ್ ಇಸ್ ದ ಕನೆಕ್ಟರ್ ಆಫ್ ದ ಮಾನಿಟರ್. ಮಾನಿಟರ್ ಕನೆಕ್ಟ್ ಮಾಡೋದಕ್ಕೆ ಇದನ್ನ ನೀವು ನೋಡಿರ್ತೀರ ಅಲ್ವಾ, ನೀವು ಲ್ಯಾಬಲ್ಲೆಲ್ಲ ನೋಡಿರ್ತೀರ. ಇದರ ಬ್ಲೂ ಕಲರ್ ಕೇಬಲ್ ಏನಾಗಿರುತ್ತೆ, ಮಾನಿಟರ್ಗೆ CPU ಕನೆಕ್ಟ್ ಆಗಿರುತ್ತೆ. ಸೊ ದಿಸ್ ಇಸ್ ದ VGA ಅಡಾಪ್ಟರ್. So using this adapter you are connecting the monitor to a computer or CPU. CPU ಗೆ ಈ adapter ಇಂದ ಕನೆಕ್ಟ್ ಮಾಡ್ತೀರಾ ಅಲ್ವಾ. ಸೊ ದಿಸ್ ಇಸ್ ದ ಪಿಕ್ಚರ್ ಆಫ್ ದ VGA. ನೆಕ್ಸ್ಟ್ ದ modem. modem port ಏನಕ್ಕೆ ಯೂಸ್ ಮಾಡೋದು? ಫಸ್ಟ್ ಆಫ್ ಆಲ್ modem ಅಂದ್ರೆ ಏನು? ಮಾಡ್ಯುಲೇಟರ್ ಮಾಡ್ಯುಲರ್ ಅಂತ. modem ಅಂದ್ರೆ ಮಾಡ್ಯುಲರ್ ಡಿಮಾಡ್ಯುಲರ್. ಮಾಡ್ಯುಲರ್ ಅಂದ್ರೆ ಅದನ್ನ ಆಕ್ಟಿವ್ ಮಾಡೋದು, ಡಿಮಾಡ್ಯುಲರ್ ಅಂದ್ರೆ ಅದನ್ನ ಇದು ಡಿಆಕ್ಟಿವ್ ಮಾಡೋದು ಅಂತ ಅರ್ಥ. ಅಂದರೆ ನಮ್ಗೆ ಯಾವಾಗ ಬೇಕು ಅವಾಗ ಯೂಸ್ ಮಾಡೋದು, ಆಕ್ಟಿವ್ ಅಂದರೆ ನೆಟ್ವರ್ಕ್ ಯೂಸ್ ಮಾಡೋದು, ಬೇಡ ಅಂದರೆ ಬಿಡೋದು. ಸೊ ಅದನ್ನು ಮಾಡಮ್ ಅಂತ ಯೂಸ್ ಮಾಡ್ತೀವಿ. ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಮೇನ್ ಈಸ್ ಅ ಟೆಲಿಫೋನ್ ನೆಟ್ವರ್ಕ್ ಅಥವಾ ನೆಟ್ವರ್ಕ್ನ ಕನೆಕ್ಟ್ ಮಾಡೋದಕ್ಕೋಸ್ಕರ ನಾವು ಮಾಡಮ್ನ ಯೂಸ್ ಮಾಡ್ತೀವಿ. ಸೊ ಹೌ ಇಸ್ ದ ಮಾಡಮ್ ಪೋರ್ಟ್. ಸೊ ಮಾಡಮ್ ಪೋರ್ಟು ನಿಮ್ಮ ಲ್ಯಾಪ್ಟಾಪಲ್ಲಾಗಲಿ ಅಥವಾ ನಿಮ್ಮ CPU ಆಗಲಿ ಕಂಪ್ಯೂಟ್ರಲ್ಲಿ ಈ ಥರ ಇರುತ್ತೆ ಪೋರ್ಟು. ಸೊ ಇಲ್ಲಿಗೆ ನಾವು ಕನೆಕ್ಟ್ ಮಾಡ್ತೀವಿ. ಏನಕ್ಕೆ ಟೆಲಿಫೋನ್ ನೆಟ್ವರ್ಕ್ ಇಲ್ಲಾಂದರೆ ನೆಟ್ವರ್ಕ್ ಕನೆಕ್ಟ್ ಮಾಡೋದಕ್ಕೆ ನಾವು ಮಾಡಮ್ನ ಯೂಸ್ ಮಾಡ್ತೀವಿ. ಮಾಡಮ್ ಅಂದ್ರೇನು? ಮಾಡ್ಯುಲರ್ ಆ್ಯಂಡ್ ಡಿಮಾಡ್ಯುಲರ್. ಮಾಡ್ಯುಲರ್ ಅಂದರೆ ಆಕ್ಟಿವ್ ಮಾಡೋದಕ್ಕೆ, ಅಂದರೆ ಡಿಆಕ್ಟಿವ್ ಮಾಡೋದಕ್ಕೆ. ನೆಕ್ಸ್ಟ್ ಪೋರ್ಟ್ ಯಾವುದು? ಈಥರ್ನೆಟ್ ಪೋರ್ಟ್. ಏನು ಈಥರ್ನೆಟ್ ಪೋರ್ಟ್ ಅಂದರೆ? ಈಥರ್ನೆಟ್ ಪೋರ್ಟ್ ಅಂದರೆ ನಮಗೆ ಇಂಟರ್ನೆಟ್ ಕೇಬಲ್ನ ಕನೆಕ್ಟ್ ಮಾಡೋದಕ್ಕೆ ಈಥರ್ನೆಟ್ ಪೋರ್ಟ್ ಬೇಕು. ಸೊ ನಾವು ಏನು ಕಂಪ್ಯೂಟರ್ಗೆ ಇಂಟರ್ನೆಟ್ ಅಥವಾ ನೆಟ್ವರ್ಕ್ನ ಕನೆಕ್ಟ್ ಮಾಡ್ತೀವಲ್ಲ, ಸೊ ದಿಸ್ ಪೋರ್ಟ್ ಪ್ರೊವೈಡ್ ದ ಹೈ ಸ್ಪೀಡ್ ಇಂಟರ್ನೆಟ್ ಕೇಬಲ್. ಅಂದರೆ ಇದರಲ್ಲಿ ಈ ಕೇಬಲ್ನ ಕನೆಕ್ಟ್ ಮಾಡೋದ್ರಿಂದ ನಮಗೆ ಇಂಟರ್ನೆಟ್ ತುಂಬ ಹೈ ಸ್ಪೀಡಲ್ಲಿ ವರ್ಕ್ ಆಗುತ್ತೆ. ಸೊ ಅದು ಹೇಗಿರುತ್ತೆ ಅಂದರೆ CEL. ಸೊ ದಿಸ್ ಇಸ್ ದ ಈಥರ್ನೆಟ್ ಪೋರ್ಟ್. ದಿಸ್ ಇಸ್ ದ ಈಥರ್ನೆಟ್ ಕೇಬಲ್ ದಟ್ ಇಸ್ ಕನೆಕ್ಟೆಡ್ ಟು ದಿಸ್ ಈಥರ್ನೆಟ್ ಪೋರ್ಟ್. ಸೊ ಏನಕ್ಕೆ ಈಥರ್ನೆಟ್ ಪೋರ್ಟ್ ಅಂದರೆ ನೆನ್ಪಿಟ್ಕೊಳ್ಳಿ, ಇಂಟರ್ನೆಟ್ನ ಕನೆಕ್ಟ್ ಮಾಡೋದಕ್ಕೆ. ಸೊ ಯೂಸಿಂಗ್ ದಿಸ್ ಇಂಟರ್ನೆಟ್ ಕೇಬಲ್ ಯು ವಿಲ್ ಗೆಟ್ ದ ಹೈ ಸ್ಪೀಡ್ ಇಂಟರ್ನೆಟ್ನ ಇದು ಮಾಡಿ. ಈಗ WAN ಅದೆಲ್ಲ ಕನೆಕ್ಟ್ ಮಾಡ್ತೀವಲ್ಲ, ಸೊ ಇದನ್ನೆಲ್ಲ ಓದಿದಿರಲ್ವಾ? ವ್ಯಾನ್ ಓದಿಲ್ಲ ಅಂದರೆ ಈ ಇಯರಲ್ಲಿ ಇದೆ. ಸೊ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ನೆಟ್ವರ್ಕ್ ಚಾಪ್ಟ್ರಲ್ಲಿ. ಸೊ ಆ ಥರ ನೆಟ್ವರ್ಕ್ನ ಕನೆಕ್ಟ್ ಮಾಡೋದಕ್ಕೆ ನಾವು ಈಥರ್ನೆಟ್ ಪೋರ್ಟ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಸ್ ದ MIDI ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಡಿಜಿಟಲ್ ಇಂಟರ್ಫೇಸ್. ಏನು? ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಡಿಜಿಟಲ್ ಇಂಟರ್ಫೇಸ್ ಅಂದರೆ ಏನರ್ಥ ಅಂದರೆ, ಈಗ ನಿಮ್ಗೆ ಗೊತ್ತು, ಈಗ ಪಿಯಾನೋ ಅಥವಾ ಗಿಟಾರ್ ಅಥವಾ ಇವೆಲ್ಲನೂ ಏನು ಮಾಡಿರ್ತಾರೆ, ಸಿಸ್ಟಮ್ಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ಅಲ್ಲಿ ಏನು ಬಟನ್ ಪ್ರೆಸ್ ಮಾಡ್ತೀವಿ, ಇಲ್ಲ ಗಿಟಾರಲ್ಲಿ ಏನು ಇದು ಮಾಡ್ತೀವಿ, ಅದು ನಮಗೆ ಮ್ಯೂಸಿಕಲ್ಲಿ ಕೇಳಿಸುತ್ತೆ ಅಲ್ವಾ, ಸ್ಪೀಕರಲ್ಲಿ ಕೇಳಿಸುತ್ತೆ. ಸೊ ಅಂದರೆ ಏನಂದರೆ ಯೂಸಿಂಗ್ ದಿಸ್ ಪೋರ್ಟ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಡಿಜಿಟಲ್ ಇಂಟರ್ಫೇಸ್, ಈ ಪೋರ್ಟಲ್ಲಿ ನೀವು ಯಾವಾಗ ನೀವು ಇನ್ಸ್ಟ್ರೂಮೆಂಟ್ನ ಕನೆಕ್ಟ್ ಮಾಡಿರ್ತೀರಾ, ಸೊ ಅದೇನು ಮಾಡುತ್ತೆ, ಆ ಡೇಟನ್ನು ಏನು ಕನ್ವರ್ಟ್ ಮಾಡಿ ಮ್ಯೂಸಿಕಲ್ ಆಗಿ ಅದನ್ನು ಸ್ಪೀಕರಲ್ಲಿ ಬರುತ್ತೆ. ಸೊ ದಿಸ್ ಇಸ್ ವಾಟ್ port is used for the instruments. So transmit the data between electronic musical instrument. ಅಂದರೆ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಎಲೆಕ್ಟ್ರಾನಿಕ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಲ್ಲಿ ಡೇಟನ್ನು ಟ್ರಾನ್ಸ್ಮಿಟ್ ಮಾಡೋದಕ್ಕೋಸ್ಕರ ಈ ಪೋರ್ಟ್ನ ಯೂಸ್ ಮಾಡ್ತೀವಿ. ನೆನಪಿದ್ಯಾ? ಸಿ ದಿಸ್ ಪಿಕ್ಚರ್ ಇಲ್ಲಿ ನೋಡಿ, ಇದು MIDI ಪೋರ್ಟ್. ಸೊ ಯೂಸಿಂಗ್ ದಿಸ್, ಈಗ ಮೈಕ್ನ ನೀವು ಕಾಲೇಜ್ ಫಂಕ್ಷನಲ್ಲೇ ನೋಡಿರ್ತೀರಲ್ವ, ಮೈಕ್ನ ಇದಕ್ಕೆ ಕನೆಕ್ಟ್ ಮಾಡಿರ್ತಾರೆ, ಅದು ಸಿಸ್ಟಮ್ಗೆ. ಸೊ ಅದು ಮೈಕ್ ಇರ್ಬೋದು, ಇಲ್ಲ ಸ್ಪೀಕರ್ ಆದರೂ ಕನೆಕ್ಟ್ ಮಾಡಿರ್ತಾರೆ, ಅದ್ರ ಪೋರ್ಟ್ ಇದೇ ಥರ ಇರುತ್ತೆ, ನೀವು ನೋಡಿರ್ತೀರ, ಅಬ್ಸರ್ವ್ ಮಾಡಿರ್ತೀರ. ಸೊ ಇದೇನು ಮಾಡುತ್ತೆ ಅಂದರೆ ನಾವು ಏನು ಡೇಟಾ ಕೊಡ್ತೀವಿ, ಆ ಡೇಟಾನ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಲ್ಲಿ ನಮಗೆ ಪ್ಲೇ ಮಾಡುತ್ತೆ. ಸೊ ದಟ್ ಇಸ್ ಅ MIDI ಪೋರ್ಟ್. ಗಾಟ್ ಇಟ್? ಸೊ ದಿಸ್ ಈಸ್ ಅಬೌಟ್ ದ ಪೋರ್ಟ್.
See this input output port and interface ಅಲ್ಲಿ there is a number of ports that are serial port, parallel port, USB port, PS2 port, IDE, AGP, VGA, modem, Ethernet and MIDI port. ಸೊ ನಾನು ನಿಮಗೆ ಇಷ್ಟು ಪೋರ್ಟ್ ತೋರಿಸಿದ್ದೀನಿ, ಬಟ್ ಇನ್ನೂ ಜಾಸ್ತಿ ಪೋರ್ಟ್ಸ್ ಇದೆ ಅದರಲ್ಲಿ ಇನ್ಪುಟ್ ಔಟ್ಪುಟ್ ಆ್ಯಂಡ್ ಇಂಟರ್ಫೇಸಲ್ಲಿ. ಬಟ್ ಐ ಶೋ ದಿಸ್ ಫ್ಯೂ ಆಫ್ ದಟ್. ಸೊ ನಿಮಗೇನೆ ಇನ್ಪುಟ್ ಔಟ್ಪುಟ್ ಪೋರ್ಟ್ಗೇನೆ ಕ್ವಶನ್ ಕೇಳಿದ್ರೆ 5 ಮಾರ್ಕ್ಸ್ ಕೇಳಿದ್ರೆ ನೀವು ಇಷ್ಟೂ ಡೀಟೇಲಾಗಿ ಬರೀಬೇಕು. ಅಟ್ಲೀಸ್ಟ್ ಒಂದೊಂದು ಪಾಯಿಂಟಲ್ಲೂ ಬರೀಬೇಕು. ನಾನು ಇಲ್ಲಿ ಏನು ಕೀ ಪಾಯಿಂಟ್ ಕೊಟ್ಟಿದ್ದೀನೋ ಅದೇ ಥರ ಬರಿಬೇಡಿ. ಇಲ್ಲಿ ಕನೆಕ್ಟ್ ಟೆಲಿಫೋನ್ ನೆಟ್ವರ್ಕ್ ಅಂತ ಕೊಟ್ಟಿದ್ದೀನಿ, ನೀವು ಅಷ್ಟು ಮಾತ್ರ ಬರಿಬೇಡಿ. ಮೇಕ್ ಇಟ್ ಆಸ್ ಎ ಕಂಪ್ಲೀಟ್ ಸೆಂಟೆನ್ಸ್ ಮಾಡಿ ಅದನ್ನು ನೀವು ಬರಿಬೇಕಾಗುತ್ತೆ. ಸೊ 5 ಮಾರ್ಕ್ಸ್ಗೆ ಈ ಕ್ವಶನ್ನ ತುಂಬ ಸರಿ ಕೇಳಿದ್ದಾರೆ. ಪ್ಲೀಸ್ ಕೀಪ್ ದಿಸ್ ಇನ್ ಯುವರ್ ಮೈಂಡ್ ಆ್ಯಂಡ್ ಸ್ಟಡಿ ದೆಮ್. So the next another component is a bus. This is the last component of your motherboard. ಅಲ್ವಾ, ನೀವು ಆಲ್ರೆಡಿ ವೆರಿ ಫಸ್ಟಲ್ಲಿ ನಾನು ತೋರಿಸ್ದೆ ನಂಬರ್ ಕಾಂಪೊನೆಂಟ್ ಆಫ್ ಮದರ್ ಬೋರ್ಡ್ ಅಂತ. ಅದರಲ್ಲಿ 1 by 1 ಇತ್ತು. ಫಸ್ಟ್ ಪ್ರೊಸೆಸರ್ ಇತ್ತು, ಆಮೇಲೆ ಬಯೋಸ್ ಇತ್ತು, ಆಮೇಲೆ ಸಿಮೋಸ್ ಇತ್ತು, ಡಿಸ್ಕ್ ಕಂಟ್ರೋಲರ್ ಇತ್ತು, ಇನ್ಪುಟ್ ಔಟ್ಪುಟ್ ಪೋರ್ಟ್ ಇತ್ತು, ಸ್ಲಾಟ್ಸ್ ಇತ್ತು. ದಿ ಲಾಸ್ಟ್ ಒನ್ ಇಸ್ ಅ ಬಸ್. ಸೊ ಈ ಟಾಪಿಕ್ ಮುಗಿದ್ರೆ ದಿ ಕಾಂಪೊನೆಂಟ್ ಆಫ್ ಮದರ್ ಬೋರ್ಡ್ ವಿಲ್ ಬಿ ಕಂಪ್ಲೀಟೆಡ್. ಸೊ ಓಕೆ, ವಿಲ್ ಸಿ ವಾಟ್ ಇಸ್ ಬಸ್, ಹೌ ಇಟ್ ವರ್ಕ್ಸ್ ಅನ್ನೋದನ್ನ ನೋಡೋಣ ಇವಾಗ. ಸೊ ಬಸ್ ಅಂದ್ರೇನು ನಿಮ್ಗೆ ಆಲ್ರೆಡಿ ನಾ ಹೇಳಿದೆ. ಬಸ್ ಅಂದರೆ ಏನು ಮಾಡುತ್ತೆ, ಇದು ಹೇಗೆ ನಮ್ಮ ಸೊಸೈಟಿಯಲ್ಲಿರೋ ಬಸ್ಗಳು ಏನು ಮಾಡುತ್ತೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ನಮ್ಮನ್ನ ಟ್ರಾನ್ಸ್ಫರ್ ಮಾಡುತ್ತೋ ಅದೇ ಥರ ಇಲ್ಲೂ ಅಷ್ಟೇ ಕಂಪ್ಯೂಟ್ರಲ್ಲಿರೋ ಬಸ್ಸು ಅಷ್ಟೇ ಡೇಟಾನ ಟ್ರಾನ್ಸ್ಫರ್ ಮಾಡುತ್ತೆ ಒಂದು ಡಿವೈಸಿಂದ ಇನ್ನೊಂದು ಡಿವೈಸ್ಗೆ. ಅದಕ್ಕೋಸ್ಕರ ನಾವು ಬಸ್ನ ಯೂಸ್ ಮಾಡ್ತೀವಿ. ಸೊ ವಿಲ್ ಸಿ ವಾಟ್ ಇಸ್ ಬಸ್, ಹೌ ಇಟ್ ಇಸ್ ವರ್ಕ್ಸ್, ವಾಟ್ ಆರ್ ದ ಫೀಚರ್ ಇನ್ ದಟ್, ಅದನ್ನೆಲ್ಲ ನಾವು ಇವಾಗ ತಿಳ್ಕೊಳ್ಳೋಣ. ಸೊ ಫಸ್ಟ್ Bus is a collection of parallel wires that form a pathway to carry address, data and control signal. Andre ಇಲ್ಲಿ ಏನಂತ, that's the definition of the bus. So what is the meaning of it? ಅಂದ್ರೆ ಏನಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ bus is a collection of a wire that will transfer the data, address and controls the signals. ಸೊ ಈ ಕೆಲಸ ಮಾಡ್ತೀವಿ. ಬಸ್ ಅಂದ್ರೇನು ಇಟ್ ಇಸ್ ಎ ಕಲೆಕ್ಷನ್ ಆಫ್ ವೈರ್. ಅಂದರೆ ಕಲೆಕ್ಷನ್ ಆಫ್ ವೈರ್ ಅಂದರೆ ಥಿಂಕ್ ಮಾಡಿ ಅದರಲ್ಲಿ ನಂಬರ್ ಆಫ್ ವೈರ್ಸ್ ಇರುತ್ತೆ ಅಂತ. ಅದೇನು ಮಾಡುತ್ತೆ, ಡೇಟಾನ ಸೆಂಡ್ ಮಾಡುತ್ತೆ, ಅಡ್ರೆಸ್ನ ಸೆಂಡ್ ಮಾಡುತ್ತೆ. ಅಲ್ಲಿ ವರ್ಕ್ ಆಗೋ ಏನು ಡೇಟಾ ಸೆಂಡ್ ಮಾಡೋದು, ಅಡ್ರೆಸ್ ಸೆಂಡ್ ಮಾಡೋದು, ಅದನ್ನು ಜೊತೆಗೆ ಕಂಟ್ರೋಲು ಮಾಡುತ್ತೆ ಸಿಗ್ನಲ್ಸ್ನ. ಸೊ ಇಷ್ಟು ಕೆಲಸ ಮಾಡೋದೇನು ಬಸ್ ಕೆಲಸ. ಸೊ ದಿಸ್ ಫೀಚರ್ಸ್ ಶೋ ದಟ್ ಹೌ ದ ಬಸ್ ಈಸ್ ಡಿಸೈನ್ ಆ್ಯಂಡ್ ಹೌ ಇಟ್ ಇಸ್ ವರ್ಕ್ ಅಂತ. ಸೊ ದಿಸ್ ದ bus, the picture. See this here, the bus will connected to which are the devices, CPU connect ಆಗಿರುತ್ತೆ, memory connect ಆಗಿರುತ್ತೆ, input output port ಗೆ ಅಂದ್ರೆ input output devices ಗೆ connect ಆಗಿರುತ್ತೆ ಬಸ್. ಸೊ ಈ ಬಸ್ಸಲ್ಲಿ 3 ಟೈಪ್ಸ್ ಇದೆ, ಕಂಟ್ರೋಲ್, ಅಡ್ರೆಸ್, ಡೇಟಾ ಬಸ್. ಅದು ನಿಮ್ಗೆ ಆಲ್ರೆಡಿ ಹೇಳಿದೆ. ನಿಮಗೆ ಡೇಟಾ ಬಸ್ಸಲ್ಲಿ ಏನು ಮಾಡುತ್ತೆ, ಡೇಟಾನ ಸೆಂಡ್ ಮಾಡುತ್ತೆ. ಅಡ್ರೆಸ್ ಬಸ್ಸಲ್ಲಿ ಆ ಮೆಮೊರಿ ಲೊಕೇಶನ್ನ ಸೆಂಡ್ ಮಾಡುತ್ತೆ. ಕಂಟ್ರೋಲ್ ಬಸ್ ಏನು ಮಾಡುತ್ತೆ ಅಂದರೆ ಅಡ್ರೆಸ್ ಮತ್ತು ಡೇಟಾ ಬಸ್ನ ಕಂಟ್ರೋಲ್ ಮಾಡುತ್ತೆ. ಅದರದ್ದು ಏನು ವರ್ಕಿಂಗ್ನ ಕಂಟ್ರೋಲ್ ಮಾಡುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಈ ಥರ ಹೇಳ್ಬೋದು, ಯಾಕಂದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಬಟ್ ವೆನ್ ಇಟ್ ಈಸ್ ಮೇಕ್ ಎ ಸೆಂಟೆನ್ಸ್ ಯು ಶುಡ್ ಬಿ ರೈಟ್ ಇನ್ ಅ ಕಂಪ್ಲೀಟ್ sentence. Okay, so the bus will be connecting to the some of the physical devices that are CPU, memory and input output devices. So here we have the 3 type of the bus, that is a data bus, address bus and control bus. So you can see that what are the buses will be connected to our devices. See here, data bus will be connected to our CPU and input output devices. Alva, so adru detail na ನೋಡೋಣ ಇವಾಗ. ಈ ಬಸ್ಸಲ್ಲಿ 2 ಟೈಪ್ಸ್ ಇದೆ. ಒಂದು ಇಂಟರ್ನಲ್ ಬಸ್ಸು, ಇನ್ನೊಂದು ಎಕ್ಸ್ಟರ್ನಲ್ ಬಸ್ ಅಂತ. ನೋಡಿ, ಇಂಟರ್ನಲ್ ಬಸ್ಸು, ಎಕ್ಸ್ಟರ್ನಲ್ ಬಸ್ ಅಂತ 2 ಟೈಪ್ಸ್ ಇದೆ. ಸೊ ಯು ಕ್ಯಾನ್ ಜಸ್ಟ್ ಅಸ್ಯೂಮ್ ದಟ್ ವಾಟ್ ಇಸ್ ದ ಇಂಟರ್ನಲ್ ಬಸ್ ಆ್ಯಂಡ್ ಎಕ್ಸ್ಟರ್ನಲ್ ಬಸ್. ನಿಮ್ಗೆ ಅರ್ಥ ಆಗುತ್ತೆ. ಇಂಟರ್ನಲ್ ಬಸ್ ಅಂದರೆ ಒಳಗೆ ಡೇಟಾ ಸೆಂಡ್ ಮಾಡೋದು, ಎಕ್ಸ್ಟರ್ನಲ್ ಬಸ್ ಅಂದರೆ ಬೇರೆ ಯಾವುದೋ ಹೊಸ ಡಿವೈಸ್ಗೆ ಫಿಸಿಕಲ್ ಡಿವೈಸ್ನ ಕನೆಕ್ಟ್ ಮಾಡೋದು ಅಂತ. ಅದಕ್ಕೆ ಡೇಟಾನ ಸೆಂಡ್ ಮಾಡೋದು ಅನ್ನೋದು ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವಾಗ ನೀವು ಇಂಟರ್ನಲ್ ಬಸ್ ಮತ್ತು ಎಕ್ಸ್ಟರ್ನಲ್ ಬಸ್ ಅನ್ನೋ ವರ್ಡ್ ಕೇಳಿದಾಗ. So in the internal bus, it will be connected to a processor, memory and input output ports. ನಿಮ್ಗೆ ಆಲ್ರೆಡಿ ಒಂದು ಪಿಕ್ಚರ್ ತೋರಿಸ್ತಲ್ವಾ. ಸೊ ಇದರಲ್ಲಿ ಏನು CPU ಕನೆಕ್ಟ್ ಆಗಿದೆ, ಮೆಮೊರಿ ಕನೆಕ್ಟ್ ಆಗಿದೆ, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಕನೆಕ್ಟ್ ಆಗ್ತಿದೆ. ಸೊ ಅಂದರೆ ಇದೇನಿದು ಇಂಟರ್ನಲ್ ಬಸ್ ಅಂದರೆ ಇದು
ಸಿ ಪಿ ಯು ಅಂದರೆ ಮದರ್ ಬೋರ್ಡ್ ಒಳಗಿರುವಂತಹ ಕಾಂಪೊನೆಂಟ್ ಯಾವುದು ಸಿ ಪಿ ಯು ಮೆಮೊರಿ ಇನ್ಪುಟ್ ಔಟ್ಪುಟ್ ಪೋರ್ಟ್ಗೆ ಕನೆಕ್ಟ್ ಆಗ್ತಾ ಇದೆ, ಅಂಥ ಡಿವೈಸ್ಗೆ ಕನೆಕ್ಟ್ ಆಗ್ತದೆ. ಅದಕ್ಕೋಸ್ಕರ ಇದನ್ನು ನಾವು ಇಂಟರ್ನಲ್ ಬಸ್ ಅಂತ ಕರಿತೀವಿ. ಸೊ ಇಂಟರ್ನಲ್ ಬಸ್ ವಿಲ್ ಬಿ ಕನೆಕ್ಟೆಡ್ ಟು ಅ ಪ್ರೊಸೆಸರ್. ಪ್ರೊಸೆಸರ್ ಇಸ್ ನಥಿಂಗ್ ಬಟ್ ಸಿ ಪಿ ಯು, ಮೆಮೊರಿ ಆ್ಯಂಡ್ ಇನ್ಪುಟ್ ಔಟ್ಪುಟ್ ಪೋರ್ಟ್. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಅ ಸಿಸ್ಟಮ್ ಬಸ್ ಅಂತಲೂ ಕರೀತಾರೆ. ಇಂಟರ್ನಲ್ ಬಸ್ನ ಏನಂತ ಕರೀತಾರೆ, ಸಿಸ್ಟಮ್ ಬಸ್ ಅಂತಲೂ ಕರೀತಾರೆ, ಇಲ್ಲಾಂದರೆ ಎಕ್ಸ್ಪಾನ್ಷನ್ ಬಸ್ ಅಂತಲೂ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಇಂಟರ್ನಲ್ ಬಸ್ನ ಏನಂತ ಕರೀತಾರೆ, ಸಿಸ್ಟಮ್ ಬಸ್ ಅಂತ ಕರೀತಾರೆ, ಎಕ್ಸ್ಪಾನ್ಷನ್ ಬಸ್ ಅಂತಲೂ ಕರೀತಾರೆ. ಸೊ ದಿಸ್ ಸಿಸ್ಟಮ್ ಬಸ್ ಕಂಪ್ರೆಸಸ್ ದ 3 ಟೈಪ್ ಆಫ್ ದ ಬಸ್. ಅಂದರೆ ಏನರ್ಥ, ಇಲ್ಲಿ ಪಿಕ್ಚರ್ ನೋಡಿದ್ರಲ್ವಾ, ಈ ಸಿಸ್ಟಮ್ ಬಸ್ ಏನು ಮಾಡಿದೆ, 3 ಟೈಪ್ ಆಫ್ ಬಸ್ನ ಕಂಪ್ರೆಸ್ ಮಾಡಿದೆ. ಅಂದರೆ ಅದನ್ನು ಅದರೊಳಗೆ 3 ಕಂಪ್ರೆಸ್ ಮಾಡಿ ಇಟ್ಕೊಂಡಿದೆ. ಸೊ ದಟ್ ಇಸ್ ಕಾಲ್ಡ್ ಎಸ್ ಅ ಸಿಸ್ಟಮ್ ಬಸ್ ಅಲ್ವಾ. ಸೊ ಹಿಯರ್ ಸಿ ದಿಸ್ ಕಂಪ್ರೆಸಸ್ 3 ಕೈಂಡ್ ಆಫ್ ಬಸ್. ಯಾವುದು, ಇಂಟರ್ನಲ್ ಬಸ್ ಏನು ಮಾಡಿದೆ, ಇಂಟರ್ನಲ್ ಬಸ್ ಅಂದ್ರೂ ಒಂದೇ, ಸಿಸ್ಟಮ್ ಬಸ್ ಅಂದ್ರೂ ಒಂದೇ. ಸೊ ಇಟ್ ವಿಲ್ ಬಿ 3 ಕೈಂಡ್ ಆಫ್ ದ ಡೇಟಾ, 3 ಕೈಂಡ್ ಆಫ್ ಬಸ್ನ ಏನು ಮಾಡಿದೆ, ಕಂಪ್ರೆಸ್ ಮಾಡಿ ಇಟ್ಕೊಂಡಿದೆ. ಅದು ಯಾವುದಾದ್ರು 3 ಟೈಪ್ ಆಫ್ ಡೇಟಾ ಅಂದರೆ ದಟ್ಸ್ ಒನ್ ಇಸ್ ಅ ಡೇಟಾ ಬಸ್, ಅಡ್ರೆಸ್ ಬಸ್ ಆ್ಯಂಡ್ ಕಂಟ್ರೋಲ್ ಬಸ್. ಸೊ ಡೇಟಾ ಬಸ್ ಅಂದರೆ ಏನು, ನಾವು ಆಲ್ರೆಡಿ ಹೇಳಿದೆ, ಡೇಟಾ ಬೇಸಲ್ಲಿ ಡೇಟಾನ ಸೆಂಡ್ ಮಾಡ್ತೀವಿ ಅಂತ. ಎಸ್ ಅಫ್ಕೋರ್ಸ್ ವಿ ಆರ್ ಟ್ರಾನ್ಸ್ಫರ್ ದ ಡೇಟಾ ಫ್ರಮ್ ಒನ್ ಡಿವೈಸ್ ಟು ಅನದರ್ ಡಿವೈಸ್, ದಟ್ ಇಸ್ ಅ ಡೇಟಾ ಬಸ್. ಸೊ ಅಂದರೆ ಎಲ್ಲೆಲ್ಲಕ್ಕೆ ಸೆಂಡ್ ಮಾಡುತ್ತೆ ಇದು, ಇಟ್ ವಿಲ್ ಟ್ರಾನ್ಸ್ಫರ್ ದ ಡೇಟಾ ಬಿಟ್ವೀನ್ ಸಿ ಪಿ ಯು ಆ್ಯಂಡ್ ಮೆಮೊರಿ. ಅಂದರೆ ಸಿ ಪಿ ಯು ಮತ್ತು ಮೆಮೊರಿಗೆ ಡೇಟಾನ ಟ್ರಾನ್ಸ್ಫರ್ ಮಾಡುತ್ತೆ, ಯಾವುದು, ಡೇಟಾ ಬಸ್. ಸೊ ಇಟ್ ಕಂಟೈನ್ 32, 64, 128 ಲೈನ್ ಆಫ್ ವೈರ್. ಸಮ್ಟೈಮ್ಸ್ ಕಮ್ಮಿ ಅಂದರೆ 32 ಇರುತ್ತೆ, 64 ಇರ್ತಿಲ್ಲ, 128 ವೈರ್ಸ್ ಇರುತ್ತೆ ಒಂದೊಂದರಲ್ಲಿ. ಸೊ ಬಸ್ ಅಂದ್ರೆ ಇಟ್ ಇಸ್ ಅ ಕಲೆಕ್ಷನ್ ಆಫ್ ವೈರ್. ಸೊ ಇಟ್ ಕ್ಯಾನ್ ಬಿ ಲೆಸ್ ಆರ್ ಮೋರ್ ದೆನ್ ಎನಿ ನಂಬರ್ ಆಫ್ ವೈರ್ಸ್ ಅಲ್ವಾ. ತುಂಬ ಜಾಸ್ತಿ ಆದರೂ ಇರ್ಬೋದು, ಕಮ್ಮಿ ಆದರೂ ಇರ್ಬೋದು, ಒಟ್ಟೆ ಇದು ಕಲೆಕ್ಷನ್ ಆಫ್ ವೈರ್ಸು ಬಸ್ ಅಂದ್ರೆ. ಸೊ 32 ಆದರೂ ಇರ್ಬೋದು, 64 ಆದರೂ ಇರ್ಬೋದು, 128 ಆದರೂ ಇರ್ಬೋದು. ಬಟ್ ಡೇಟಾ ಬಸ್ಸಲ್ಲಿ ಇಷ್ಟು ನಂಬರ್ ಆಫ್ ವೈರ್ಸ್ನ ನೀವು ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅಡ್ರೆಸ್ ಬಸ್ ಏನು ಮಾಡುತ್ತೆ, ಕನೆಕ್ಟ್ ದ ಸಿ ಪಿ ಯು ಆ್ಯಂಡ್ ರ್ಯಾಮ್. ಸೊ ಡೇಟಾ ಬಸ್ ಏನು ಕನೆಕ್ಟ್ ಮಾಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ ಡೇಟಾನ ಎಲ್ಲಿಂದಲ್ಲಿಗೆ, ಸಿ ಪಿ ಯು ಮತ್ತು ಮೆಮೊರಿಗೆ. ಅಡ್ರೆಸ್ ಬಸ್ ಎಲ್ಲಿ ಕನೆಕ್ಟ್ ಆಗಿರುತ್ತೆ, ಸಿ ಪಿ ಯು ಮತ್ತು ರ್ಯಾಮ್ ಮಧ್ಯದಲ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ಕನೆಕ್ಟ್ ದ ಸಿ ಪಿ ಯು ಆ್ಯಂಡ್ ರ್ಯಾಮ್, ದಟ್ಸ್ ಅ ಅಡ್ರೆಸ್ ಬಸ್. ಸೊ ಇಟ್ ವಿಲ್ ಡಿಟರ್ಮೈನ್ ದ ಮೆಮೊರಿ ಲೊಕೇಶನ್. ಇದೇನು ಮಾಡುತ್ತೆ, ಡೇಟಾ ಬಸ್ ಬರೀ ಡೇಟಾ ಮಾತ್ರ ಸೆಂಡ್ ಮಾಡುತ್ತೆ. ಅಡ್ರೆಸ್ ಬಸ್ ಏನು ಮಾಡುತ್ತೆ, ಆ ಡೇಟಾದ ಲೊಕೇಶನ್ ಇದೆಯಲ್ಲ, ಆ ಡೇಟಾ ಯಾವ ಪ್ಲೇಸಲ್ಲಿ ಲೊಕೇಟ್ ಆಗಿದೆ ಅಂತ ಲೊಕೇಶನ್ ಇರುತ್ತಲ್ಲ, ಅದನ್ನು ಡಿಟರ್ಮೈನ್ ಮಾಡುತ್ತೆ. ದಟ್ಸ್ ವೈ ವಿ ಆರ್ ಯೂಸಿಂಗ್ ದ ಅಡ್ರೆಸ್ ಬಸ್ ಇನ್ ಅ ಕಾಂಪೊನೆಂಟ್. ಸೊ ಥಿಂಕ್ ಮಾಡಿ, ಜಸ್ಟ್ ಅಡ್ರೆಸ್ ಬಸ್ ಯಾವುದು ಕನೆಕ್ಟ್ ಆಗುತ್ತೆ, ಸಿ ಪಿ ಯು ಮತ್ತು ರ್ಯಾಮ್ಗೆ ಕನೆಕ್ಟ್ ಆಗಿರುತ್ತೆ. ಅದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟು ಡಿಟರ್ಮೈನ್ ದ ಮೆಮೊರಿ ಲೊಕೇಶನ್ ಅಲ್ವಾ. ನೆಕ್ಸ್ಟು ಕಂಟ್ರೋಲ್ ಬಸ್. ಕಂಟ್ರೋಲ್ ಬಸ್ ಅಂದರೆ ಏನು ಮಾಡುತ್ತೆ ಇದು, ಈಗ ಡೇಟಾ ಬಸ್ಸು ಮತ್ತು ಅಡ್ರೆಸ್ ಬಸ್ ಏನು ಕೆಲಸ ಮಾಡುತ್ತೋ ಅದನ್ನು ಕಂಟ್ರೋಲ್ ಮಾಡುತ್ತೆ, ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತೆ. ಸೊ ಕಂಟ್ರೋಲ್ ಬಸ್ ಕಂಟ್ರೋಲ್ಸ್ ದ ಡೇಟಾ ಆ್ಯಂಡ್ ಅಡ್ರೆಸ್ ಲೈನ್ ಅಲ್ವಾ. ಡೇಟಾ ಅಡ್ರೆಸ್ ಲೈನ ಕಂಟ್ರೋಲ್ ಮಾಡುತ್ತೆ. ಸೊ ನೀವು ಇದು ಸೈಜ್ ಆಫ್ ದ ಬಸ್ನ ಯಾವ ಥರ ಡಿಫೈನ್ ಮಾಡ್ತೀರಾ ಅಂದರೆ ದಿ ನಂಬರ್ ಆಫ್ ದ ವೈರ್ಸ್ ವಿಚ್ ಆರ್ ಕನೆಕ್ಟೆಡ್ ಟು ಅ ಬಸ್. ಸೊ ಬಸ್ಗೆ ಎಷ್ಟು ವೈರ್ ಕನೆಕ್ಟ್ ಆಗುತ್ತೆ ಅದ್ರ ಮೇಲೆ ನಾವು ವಿಡ್ತ್ ಆಫ್ ದ ಬಸ್ನ ಡಿಫೈನ್ ಮಾಡ್ತೀವಿ. ಯಾಕೆಂದರೆ ನಮ್ಗೆ ಗೊತ್ತಿರೋದು ಎಷ್ಟು ವೈರ್ ಕನೆಕ್ಟ್ ಆಗಿರುತ್ತೆ ಅಂದರೆ, ಬಸ್ ಅಂದ್ರೆ ಇಟ್ ಇಸ್ ಎ ಕಲೆಕ್ಷನ್ ಆಫ್ ನಂಬರ್ ಆಫ್ ವೈರ್ಸ್. ಸೊ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ನಂಬರ್ ಆಫ್ ದ ವೈರ್ ಇಟ್ ಹ್ಯಾಸ್, but we can define or we can determine the width of the bus by using the number of wires alva. So ಅದಕ್ಕೋಸ್ಕರ we can't exactly tell the width of the bus. So this is about the internal bus. ಸೊ ಬಸ್ಸಲ್ಲಿ 2 ಟೈಪ್ಸ್ ಯಾವುದು, ಇಂಟರ್ನಲ್, ಎಕ್ಸ್ಟರ್ನಲ್. ಇಂಟರ್ನಲ್ ಬಸ್ಸಲ್ಲಿ ಯಾವುದ್ಯಾವುದು ಡಿವೈಸಸ್ನ ಕನೆಕ್ಟ್ ಆಗಿರುತ್ತೆ, ಪ್ರೊಸೆಸರ್, ಮೆಮೊರಿ, ಇನ್ಪುಟ್ ಔಟ್ಪುಟ್ ಪೋರ್ಟ್, ಇದನ್ನು ಸಿಸ್ಟಮ್ ಬಸ್ ಅಂತಲೂ ಕರಿತೀವಿ. ಈ ಸಿಸ್ಟಮ್ ಬಸ್ಸಲ್ಲಿ 3 ಕೈಂಡ್ ಆಫ್ ಬಸ್ನ ಏನು ಮಾಡಿರ್ತಾರೆ, ಕಂಪ್ರೆಸ್ ಮಾಡಿಟ್ಟಿರ್ತಾರೆ. ಸೊ ಅದು ಯಾವುದಪ್ಪ ಅಂದರೆ ಡೇಟಾ ಬಸ್, ಅಡ್ರೆಸ್ ಬಸ್ ಆ್ಯಂಡ್ ಕಂಟ್ರೋಲ್ ಬಸ್. ಡೇಟಾ ಬಸ್ಸಲ್ಲಿ ಡೇಟಾನ ಮೆಮೊರಿ ಮತ್ತು ಸಿ ಪಿ ಯುಗೆ ಸೆಂಡ್ ಆಗುತ್ತೆ. ಸೊ ಇದರಲ್ಲಿ 32, 64, 128 ನಂಬರ್ ಆಫ್ ವೈರ್ಸ್ ಇರುತ್ತೆ. ಸೊ ಅದೇ ಥರ ಅಡ್ರೆಸ್ ಬಸ್ಸಲ್ಲಿ ಏನಾಗಿರುತ್ತೆ, ಸಿ ಪಿ ಯು ಮತ್ತು ರ್ಯಾಮ್ಗೆ ಕನೆಕ್ಟ್ ಆಗಿರುತ್ತೆ. ಇದೇನು ಮಾಡುತ್ತೆ ಅಂದರೆ ಡೇಟಾ ಮೆಮೊರಿ ಲೊಕೇಶನ್ನ ಡಿಟರ್ಮೈನ್ ಮಾಡುತ್ತೆ. ಕಂಟ್ರೋಲ್ ಬಸ್ ಏನು ಮಾಡುತ್ತೆ ಅಂದರೆ ಡೇಟಾ ಮತ್ತು ಅಡ್ರೆಸ್ ವೈರ್ನ ಅದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಎಕ್ಸ್ಟರ್ನಲ್ ಬಸ್. ಎಕ್ಸ್ಟರ್ನಲ್ ಬಸ್ ಅಂದರೆ ಫಿಸಿಕಲ್ ಡಿವೈಸ್, ಈಗ ಕೀಬೋರ್ಡ್, ಮೌಸು, ಸೊ ಇದೆಲ್ಲ ಫಿಸಿಕಲ್ ಡಿವೈಸ್ ತಾನೆ, ಅದನ್ನು ಕನೆಕ್ಟ್ ಮಾಡಿದಾಗ ಅದಕ್ಕೆ ಡೇಟಾನ ಸೆಂಡ್ ಮಾಡಬೇಕಲ್ವ. ಈಗ ಕೀಬೋರ್ಡ್ಗೆ ನಾನು ಏನೋ ಕೀನ ಪ್ರೆಸ್ ಮಾಡಿದ್ರೆ ಈ ಡೇಟಾ ಲೋಗ್ ಸೇವ್ ಆಗಬೇಕು. ಅದು ಯಾವ್ದ್ರಿಂದ ಆಗುತ್ತೆ ಅಂದರೆ ಬಸ್ಸಿಂದನೇ
ಅದು ಡೇಟಾ ಮೂವ್ ಆಗೋದು. ಸೊ ಆ ಥರ ಫಿಸಿಕಲ್ ಡಿವೈಸಲ್ಲಿ ಡೇಟಾ ಸೆಂಡ್ ಮಾಡೋದಕ್ಕೋಸ್ಕರ ನಾವು ಎಕ್ಸ್ಟರ್ನಲ್ ಬಸ್ನ ಯೂಸ್ ಮಾಡ್ತೀವಿ. ಅಂದರೆ ಇಂಟರ್ನಲ್ ಪಾರ್ಟ್ ಅಲ್ಲಿ ಯೂಸ್ ಮಾಡಲ್ಲ, ಬೇರೆ ಎಕ್ಸ್ಟರ್ನಲ್ ಫಿಸಿಕಲ್ ಡಿವೈಸಲ್ಲಿ ಈ ಡೇಟಾನ ಸೆಂಡ್ ಮಾಡ್ತೀವಿ. ಸೊ ನೋ ಐ ಥಿಂಕ್ ಯು ಗಾಟ್ ದ ಕಂಪ್ಲೀಟ್ ವ್ಯೂ ಆಫ್ ದ ಬಸ್. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ component of the motherboard. So can you just recall what are the things you learned in this class? So there's a component of motherboard. So what are the components? Processor, CPU, BIOS, CMOS, slot, disk controller, input output port and interface, and bus. These are the components we have studied in this class. Is a complete detail of this one. So next class we'll do the memory of the computer. So memory ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲ್ ಆಗಿ ಓದೋಣ. ಸೊ ಜಸ್ಟ್ ರೀಕಾಲ್ ಆ್ಯಂಡ್ ರಿಮೆಂಬರ್ ಬಿಫೋರ್ ಯು ಕಮಿಂಗ್ ಟು ಅವರ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.